ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕೃಷ್ಣ. ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಬಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನಾಲಿಸಿಸ್ ಅಂತ ಬರ್ಕೊಂಡಿದ್ದೀನಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಈ ಹಿಂದೆ ನಾನು ಸಾಯಿಲ್ ಟೆಸ್ಟ್ ಬಗ್ಗೆ ತುಂಬಾನೇ ಪ್ರಸ್ತಾಪ ಮಾಡಿದ್ದೀನಿ. ಅದ್ರ ಪ್ರಾಮುಖ್ಯತೆ ಅಷ್ಟು ಇಂಪಾರ್ಟೆಂಟ್ ಆಗಿರೋದಿದೆ. ಹಾಗಾಗಿ ಸಾಯಿಲ್ ಟೆಸ್ಟ್ ಮೇಲೆನೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮತ್ತು ಅದನ್ನು ಅನಲೈಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ವಿವರಣೆಯಾದ ವಿಸ್ತೃತವಾದ ವಿಡಿಯೋ ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಇವತ್ತು ನಿಮ್ಮ ಮುಂದೆ ಹಾಜರಿದ್ದೇನೆ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಸಾಕಷ್ಟು ಅನುಭವ ಇದೆ ಮತ್ತು ಅವರಿಗೆ ಸಾಕಷ್ಟು ವಿಡಿಯೋಗಳಲ್ಲೂ ನಾನು ತಿಳಿಸ್ಕೊಟ್ಟಿದ್ದೇನೆ. ಮಣ್ಣು ಪರೀಕ್ಷೆ ಅತ್ಯಂತ ಪ್ರಮುಖವಾದಂಥ ಒಂದು ಕ್ರಮ ನಮ್ಮ ಕೃಷಿನಲ್ಲಿ ಅನ್ನೋದನ್ನು. ಸೊ ಮಣ್ಣು ಪರೀಕ್ಷೆನಲ್ಲಿ ನಮಗೆ ಸಾಕಷ್ಟು ವಿಷಯಗಳು ಕಂಡು ಬರ್ತದೆ. ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅಂತ ಸೂಕ್ಷ್ಮವಾಗಿ ಹೇಳೋದಾದ್ರೆ, ನಮ್ಮ ಮಣ್ಣಿನಲ್ಲಿ ಏನೇನಿದೆ ಏನೇನಿಲ್ಲ, ಅಥವಾ ಇರೋದ್ರಲ್ಲಿ ಕಡಿಮೆ ಯಾವುದಿದೆ, ಮಧ್ಯಮ ಯಾವುದಿದೆ, ಹೆಚ್ಚು ಯಾವುದಿದೆ ಅನ್ನೋ ತಿಳ್ಕೊಳ್ಳಿಕ್ಕೆ ತುಂಬಾನೇ ಅನುಕೂಲಕರವಾಗಿದೆ. ಇದನ್ನೆಲ್ಲ ನಾವು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಕೃಷಿಗೆ ಬಳಸಬಹುದಾದ ಒಳಸುರಿಗಳಲ್ಲಿ ಸಾಕಷ್ಟು ನಾವು ಮಿತವ್ಯಯವನ್ನು ಸಾಧಿಸಬಹುದು. ಅದ್ರ ಮೇಲೆ ಸಾಕಷ್ಟು ನಾವು ಕಂಟ್ರೋಲ್ಗಳನ್ನು ಇಟ್ಕೋಬಹುದು ಮತ್ತು ನಮ್ಮ ಮಣ್ಣಿನ ರಚನೆ ಮತ್ತು ನಮ್ಮ ಮಣ್ಣಿನ ರಕ್ಷಣೆಯನ್ನು ಕೂಡ ನಾವು ತುಂಬಾ ಸುಲಭದಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ಇದೆಲ್ಲ ವಿಷಯಗಳು ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಪರೀಕ್ಷೆಯ ವರದಿ ಮತ್ತೆ ಅದನ್ನ ನಾವು ಹೇಗೆ ವಿಶ್ಲೇಷಣೆ ಮಾಡಬೇಕು, ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದು ಬಹಳ ಪ್ರಮುಖವಾದ ಘಟ್ಟ ಅಂತ ತಿಳಿಸ್ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಈ ವಿಡಿಯೋ ಕೂಡ ತಾವು ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಈ ವೀಕ್ಷಕರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ತುಂಬಾ ಹೃದಯದ ಧನ್ಯವಾದಗಳು. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಎಲ್ಲ ರೈತ ಮಿತ್ರರ ತನಕ ತಲುಪಿ ಸ್ನೇಹಿತರೆ. ಇನ್ನು ವಿಷಯಕ್ಕೆ ಬರೋದಾದ್ರೆ, ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ತೀವಿ, ಮಣ್ಣು ಪರೀಕ್ಷೆ ಮಾದರಿಯನ್ನು ಕೊಡ್ತೇವೆ, ಮಣ್ಣು ಪರೀಕ್ಷೆಯ ವರದಿ ಬರುತ್ತೆ ನಮಗೆ. ಮಣ್ಣು ಪರೀಕ್ಷೆ ವರದಿ ಬಂದಾಗ ಅದರಲ್ಲಿ ಏನೇನಿರುತ್ತೆ ಅಂತ ನಾವು ಕೂಲಂಕುಷವಾಗಿ ನೋಡ್ತಾ ಹೋಗ್ತೇವೆ. ಮಣ್ಣು ಪರೀಕ್ಷೆ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕು ಅಂತೇಳಿ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಮೊದಲೇ ಇದೆ. ಅದನ್ನು ನೋಡಿಕೊಂಡು ತುಂಬ ವೈಜ್ಞಾನಿಕವಾಗಿ ತುಂಬ ವ್ಯವಸ್ಥಿತವಾಗಿ ಮಣ್ಣು ಪರೀಕ್ಷೆಯನ್ನು ಮಾದರಿಯನ್ನು ಸಂಗ್ರಹಿಸಿ ಮಣ್ಣು ಪರೀಕ್ಷೆಯನ್ನು ಮಾಡ್ಕೋಬೇಕಾಗಿ ವಿನಂತಿ ಸ್ನೇಹಿತರೆ. ಇನ್ನು ಮಣ್ಣು ಪರೀಕ್ಷೆಯ ವರದಿಯಲ್ಲಿ ನಮಗೆ ಮೊದಲನೇ ಅಂಶವಾಗಿ ನಮಗೆ ಕಂಡು ಬರೋದರಲ್ಲಿ pH, ಮಣ್ಣಿನ ರಸಸಾರ. ಸೊ ಸಾಕಷ್ಟು ಗೊತ್ತಿರೋ ವಿಷಯನೇ. ನಮ್ಮ ಮಣ್ಣಿನ pH ಏನಿದೆ ನಮಗೆ ಅದರಲ್ಲಿ ರೀಡಿಂಗು 0ದಿಂದ 14 ಇರುತ್ತೆ. ಸಹಜವಾಗಿ 6.5ಯಿಂದ 7.5 ಏನಿದೆ ಇದು ನಮಗೆ ತುಂಬ ಸೂಕ್ತವಾದ ಮಣ್ಣಿನ ರಸಸಾರ ಸ್ನೇಹಿತರೆ. ಸೊ 6.5ಯಿಂದ 7.5 ಸೂಕ್ತವಾದ ಮಣ್ಣಿನ ರಸಸಾರ ಹೆಚ್ಚಿನ ಬೆಳೆಗಳಿಗೆ ಇದು ಹೊಂದುತ್ತದೆ. ಕೆಲವೊಂದಷ್ಟು ವಿಶೇಷವಾಗಿ ಕೆಲವೊಂದಷ್ಟು ಬೆಳೆಗಳಿಗೆ ಅದರದೇ ಆದ ಮಣ್ಣಿನ ರಸಸಾರದ ಅವಶ್ಯಕತೆ ಇದೆ. ನಾವು ಆ ಬೆಳೆಗಳ ಬಗ್ಗೆ ತಿಳ್ಕೊಳ್ಳುವಾಗ ನಮ್ಗೆ ಅದರಲ್ಲಿ ಗೊತ್ತಾಗಿರುತ್ತೆ. ಉದಾಹರಣೆಗೆ ನಮ್ಮ ಶುಂಠಿಗೆ 6ರಷ್ಟು ರಸಸಾರ ಇದ್ರೆ ಬಹಳ ಉತ್ತಮ, ಅಡಿಕೆಗೆ 7ರಷ್ಟಿದ್ರೆ ಸಾಕಷ್ಟು ಉತ್ತಮವಾದ ರಸಸಾರ ಅಂತ ನಾವು ಹೇಳ್ಬೋದು. ಹಾಗಾಗಿ ವಿಭಿನ್ನ ಬೆಳೆಗಳಿಗೆ ವಿಭಿನ್ನವಾದ ರಸಸಾರಗಳು ಸೂಕ್ತ ಆಗುತ್ತೆ. ಬಟ್ ತುಂಬಾ ದೊಡ್ಡ ವ್ಯತ್ಯಾಸ ಇಲ್ಲ. 6.5ರಿಂದ 7.5 ಆ ಪ್ಯಾರಾಮೀಟರ್ ಇರುತ್ತೆ ಸ್ನೇಹಿತರೆ. ಇನ್ನು 6.5ಗಿಂತ ಕಡಿಮೆ ಇರೋರು ಏನ್ ಮಾಡಬೇಕು, 6.5ಗಿಂತ ಹೆಚ್ಚಿಗೆ ಇರೋರು ಏನ್ ಮಾಡಬೇಕು, 6.5ಗಿಂತ ಕಡಿಮೆ ಹೆಚ್ಚಿಗೆ ಇರೋರು 6.5ಗಿಂತ ಕಡಿಮೆ ಇರೋರು ಮತ್ತು 7.5ಗಿಂತ ಹೆಚ್ಚಿಗೆ ಇರೋರು ಸಾಯಿಲ್ ಕಂಡೀಷನರ್ನ ಉಪಯೋಗಿಸೋದ್ರ ಮೂಲಕ ನಾವು ನಮ್ಮ ಮಣ್ಣಿನ ರಸಸಾರವನ್ನ ನಮ್ಮ ಬೆಳೆಗೆ ಅನುಗುಣವಾದ ರೀತಿಯಲ್ಲಿ ಅದನ್ನು ನಾವು ಮಾರ್ಪಡಿಸ್ಕೊಳ್ಬಹುದು. ಹೇಗೆ ಮಾರ್ಪಡಿಸ್ಕೊಳ್ತೇವೆ, ಏನೇನು ಸಾಯಿಲ್ ಕಂಡೀಷನರ್ಗಳು ನಮಗೆ ಲಭ್ಯವಿದೆ? ನಮಗೆ ಡೋಲೋಮೈಟ್ ಇದೆ, ಜಿಪ್ಸಮ್ ಇದೆ, ಕೃಷಿ ಸುಣ್ಣ ಇದೆ. ಈ ರೀತಿ ಅನೇಕ ಸಾಯಿಲ್ ಕಂಡೀಷನರ್ಗಳನ್ನ ನಮ್ಮ ಮಣ್ಣು ವರದಿಯಲ್ಲಿ ಯಾವುದು ಎಷ್ಟು ಬಂದಿದೆ ರಸಸಾರ ಅನ್ನೋದನ್ನ ತಿಳ್ಕೊಳ್ಳೋದ್ರ ಮೂಲಕ ನಮಗೆ ಬೇಕಾಗಿದ್ದ ಮಟ್ಟಕ್ಕೆ ನಾವು ಅದನ್ನ ತಂದ್ಕೋಬೇಕು. ಅದರ ಪ್ರಮಾಣ ಮತ್ತು ಪ್ರತಿಯೊಂದು ವಿಷಯನೂ ನಾವು ವಿಸ್ತೃತವಾಗಿ ಮಣ್ಣು ಪರೀಕ್ಷೆಯ ವರದಿಯನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆಯ ವರದಿ ಅತ್ಯಂತ ಪ್ರಮುಖ ಘಟ್ಟ ಸ್ನೇಹಿತರೆ. ಇನ್ನು ನಮ್ಮ ಮಣ್ಣು ಪರೀಕ್ಷೆಯಲ್ಲಿ ಎರಡನೇ ಅಂಶವಾಗಿ EC ಅಂತಿರುತ್ತೆ. ಇದು ಲವಣಾಂಶ. EC ಏನಿದೆ ಇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಬಹಳನೇ ಮುಖ್ಯವಾದಂತಹ ಒಂದು ಅಂಶ. ನಾವು ಇದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ, ಅರ್ಥೈಸ್ಕೊಳ್ಬೇಕಾಗತ್ತೆ. EC ಅನ್ನೋದು ನಮಗೆ 1ರಿಂದ ಎಲ್ಲದೂ ಮಾಪಕಗಳಲ್ಲಿದೆ. ನಮಗೆ 6.5ರಿಂದ 7 ಇದು ಒಂದು ಮಾಪಕ, 1ರಿಂದ 2 ನಮ್ಮ ಲವಣಾಂಶದ ವಿಷಯಕ್ಕೆ ಬರೋದಾದ್ರೆ ನಮ್ಮ ಲವಣಾಂಶ 1ರಿಂದ 2ರ ಮಧ್ಯದಲ್ಲಿ ಇರಬೇಕು. ಅದು ತುಂಬಾ ಉತ್ತಮ ಮತ್ತೆ ಸೂಕ್ತವಾದ ಲವಣಾಂಶ. ಆದ್ರೆ ಈಗ ನಾವು ಗ್ರಹಿಸಿದ್ದಲ್ಲಿ, ನಾವು ವಿಚಾರ ಮಾಡಿದ್ದಲ್ಲಿ ನೋಡಿದಾಗ ನಮಗೆ ಸಾಕಷ್ಟು ಮಣ್ಣು ಪರೀಕ್ಷಾ ವರದಿಗಳು ಬಂದಿದೆ ನಮಗೆ ಅನಾಲಿಸಿಸ್ಗೋಸ್ಕರ. ನಾವು ಅನಾಲಿಸಿಸ್ ಮಾಡುವಾಗ ನಾವು ಗಮನಿಸಿದ್ದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಹೆಚ್ಚಿನ ಅಂಶದಲ್ಲಿ ನಮಗೆ ಲವಣಾಂಶಗಳು ಈ 0.21ರಿಂದ 0.23 ತನಕ ಕಂಡು ಬಂದಿದೆ. ಹೆಚ್ಚಿನ ಮಣ್ಣು ಪರೀಕ್ಷಾ ವರದಿಯಲ್ಲಿ ಇದೇ ಕಂಡು ಬಂದಿದೆ.
ಒಂದಷ್ಟರಲ್ಲಿ ನಿಮಗೆ ತುಂಬಾನೇ ಕಡಿಮೆ ಕಂಡು ಬಂದಿದೆ. ಇದಕ್ಕಿಂತ ಹೆಚ್ಚಿಗೆ ನಾವು ಗಮನಿಸಲಿಲ್ಲ. ಅದರ ಅರ್ಥ ನಮ್ಮ ಎಲ್ಲ ಮಣ್ಣಿನಲ್ಲಿ ಲವಣಾಂಶ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಇದರಲ್ಲಿ ವಿದಿತವಾಗುತ್ತೆ. ಲವಣಾಂಶದಲ್ಲಿ ಕಡಿಮೆ ಮತ್ತು ಹೆಚ್ಚಿಗೆ ಆಗೋದ್ರಲ್ಲಿ ಒಂದಷ್ಟು ಸಮಸ್ಯೆ ಇದೆ. ಹೆಚ್ಚಾದರೆ ನಮಗೆ ಸಾಯಿಲ್ ಕಂಡಕ್ಟಿವಿಟಿ ಏನಿದೆ ಇದು ಹೆಚ್ಚಾದರೆ ನಮಗೆ ನಮ್ಮ ಮಣ್ಣು ಸಲೈನ್ ಸಾಯಿಲ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಸಲೈನ್ ಸಾಯಿಲ್ ಆದ ನಮ್ಗೆ ಏನಾಗುತ್ತೆ, ಇದು ನಮಗೆ ಯಾವುದೇ ರೀತಿಯ ಪೋಷಕಾಂಶವನ್ನು ನಮ್ಮ ಬೆಳೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗೋದಿಲ್ಲ. ಅದಾದಾಗ ಮತ್ತೆ ಯಾವಾಗ ನಮ್ಮ ಮಣ್ಣು ಗಟ್ಟಿ ಆಗುತ್ತೆ, ಯಾವಾಗ ನಮ್ಮ ಮಣ್ಣು ಸಲೈನ್ ಆಗುತ್ತೆ, ಜೌಗಾಗುತ್ತೆ, ಆವಾಗ ನಮಗೆ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಏನಿದೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಿದೆ ಹೆಚ್ಚು ಕಮ್ಮಿ ನಿತ್ಯ ಹೋಗುತ್ತೆ. ಮತ್ತೆ ಅದರಲ್ಲಿ ಆಹಾರ ತಯಾರಿಕೆ ಆಗೋದಿಲ್ಲ, ಅದೇ ರೀತಿ ಎನರ್ಜಿ ತಯಾರಿಕೆ ಆಗೋದಿಲ್ಲ, ಹಾಗೆ ಮುಂದುವರಿತಾ ಹೋಗುತ್ತೆ ಅದರ ಸರಪಳಿ. ಅದರಿಂದ ಆಗ್ತಕ್ಕಂಥ ಅನಾನುಕೂಲ ತಮ್ಮೆಲ್ಲರಿಗೂ ಗೊತ್ತು. ನಮ್ಮ ಬೆಳೆಗಳಲ್ಲಿ ರೋಗದ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತೆ ಇಳುವರಿ ಕುಂಠಿತ ಆಗುತ್ತೆ. ಸ್ನೇಹಿತರೆ, ನಾವು ಇಲ್ಲಿ ತನಕ ಚರ್ಚಿಸ್ತಿದ್ದ ಹಾಗೆ ಮಣ್ಣು ಪರೀಕ್ಷಾ ವರದಿಯನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಬಹಳ ಅಗತ್ಯ. ಮಣ್ಣು ಪರೀಕ್ಷಾ ವರದಿಯಲ್ಲಿ ನಮಗೆ ಮುಂದುವರೆದಾಗ 3ನೇ ಭಾಗದಲ್ಲಿ ನಮಗೆ OC ಅಂತ ಇರ್ತದೆ. ಇದು ಆರ್ಗಾನಿಕ್ ಕಾರ್ಬನ್, ಸಾವಯವ ಇಂಗಾಲ. ಇದರಲ್ಲಿ ಅಂತ ದೊಡ್ಡ ಪ್ಯಾರಾಮೀಟರ್ನ ಪ್ರಶ್ನೆ ಏನಿಲ್ಲ. ಇದು ಸಾಮಾನ್ಯವಾಗಿ ನಮ್ಮ ಎಲ್ಲಾ ಮಣ್ಣುಗಳಲ್ಲೂ ಕಡಿಮೆ ಇದೆ. ಅದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿದೆ. ನಾವು ಸಾವಯವ ಅಂಶವನ್ನು ಉಪಯೋಗಿಸಿ ಕೃಷಿ ಮಾಡೋದು ಬಿಟ್ಟು ಸಾಕಷ್ಟು ಸಮಯಗಳೇ ಆಗಿದೆ ಅಂತಾನೆ ಹೇಳ್ಬೋದು ನಾವೆಲ್ಲ ರೈತ ಮಿತ್ರರು. ಅಥವಾ ಕಡಿಮೆ ಸಾವಯವ ಅಂಶಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಇದಕ್ಕೆ ತುಂಬಾ ಸೀದಾ ಹೇಳಬೇಕು ಅಂತ ಹೇಳಿದ್ರೆ ನಾವು ಅತಿ ಹೆಚ್ಚು ಸಾವಯವ ಅಂಶಗಳನ್ನು ನಮ್ಮ ಕೃಷಿಯಲ್ಲಿ ಬಳಸಬೇಕು. 1 ಎಕರೆಗೆ ಇಷ್ಟು ಅಂತ ಇರುತ್ತೆ, ಅದನ್ನು ಬಳಸಲೇಬೇಕಾಗತ್ತೆ. ಉದಾಹರಣೆಯಾಗಿ ನಾವು ಶುಂಠಿ ವಿಷಯಕ್ಕೆ ಬಂದರೆ ಮತ್ತೆ ನಾವು ನಿಮಗೆ ಒಂದು ಉದಾಹರಣೆಯಾಗಿ ಕೊಡ್ತಾ ಇರ್ತೇನೆ, ಅರ್ಥ ಆಗಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಸ್ನೇಹಿತರೆ, ಶುಂಠಿ ವಿಷಯಕ್ಕೆ ಬಂದರೆ ನಾವು 10 ಟನ್ನಷ್ಟು ಚೆನ್ನಾಗಿ ಕಳಿತ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಈ ಥರ ಯಾವುದೇ ಸಾವಯವ ಅಂಶವನ್ನು ನಾವು 1 ಎಕರೆಗೆ ಮಣ್ಣಿಗೆ ಸೇರಿಸಬೇಕು. ಇದನ್ನು ಮಾಡಿಲ್ಲ ಅಂದಾಗ ನಮಗೆ ಆರ್ಗಾನಿಕ್ ಕಾರ್ಬನ್ ಕಮ್ಮಿ ಆಗುತ್ತೆ. ಆರ್ಗಾನಿಕ್ ಕಾರ್ಬನ್ ಕಮ್ಮಿ ಆದರೆ ನಮಗೆ ಮೇಜರ್ ಪ್ರಾಬ್ಲಮ್ ಶುರು ಆಗೋದು ಮತ್ತೆ ಮೈಕ್ರೋಬಿಯಲ್ ಆಕ್ಟಿವಿಟಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಏನು ನಮ್ಮ ಸಂಯೋಜನೆ ಇದೆ ಮಣ್ಣಿನಲ್ಲಿ ಅದರಲ್ಲಿ ಏರ್ಪೇರ್ ಆಗುತ್ತೆ ಮತ್ತು ಅವುಗಳ ಚಟುವಟಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳು ಅತ್ಯುತ್ತಮ ಪ್ರಮಾಣದಲ್ಲಿದ್ದು ಅತ್ಯುತ್ತಮ ರೀತಿಯಲ್ಲಿ ಚಟುವಟಿಕೆ ನಿರ್ವಹಿಸುವಾಗ ಯಾವುದೇ ಬೆಳೆ ಆದ್ರೂ ಅದು ಅತ್ಯಂತ ಆರೋಗ್ಯಕರವಾಗಿರುತ್ತೆ, ರೋಗರಹಿತವಾಗಿರುತ್ತೆ ಮತ್ತು ಅತಿ ಹೆಚ್ಚಿನ ಇಳುವರಿಯನ್ನು ತಂದುಕೊಡೋದಕ್ಕೆ ಕಾರಣ ಆಗುತ್ತೆ. ಅತಿ ಹೆಚ್ಚಿನ ಇಳುವರಿ ಹೇಗೆ ತಂದುಕೊಡುತ್ತೆ ಅಂದರೆ ನಮ್ಮ ಮೈಕ್ರೋಬಿಯಲ್ ಆಕ್ಟಿವಿಟಿ ನಡೆದು ಅತ್ಯಂತ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಲಭ್ಯವಿರುವ ಪೋಷಕಾಂಶಗಳು ನಮ್ಮ ಬೆಳೆಗೆ ದೊರಕೊಳ್ಳೋ ಮೂಲಕ ಅದೆಲ್ಲ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆರ್ಗಾನಿಕ್ ಕಾರ್ಬನ್ ಬಗ್ಗೆನೂ ನಾವು ವಿಶೇಷವಾದ ಗಮನವನ್ನು ಕೊಡಬೇಕು. ಇನ್ನು ಇದು ನಮಗೆ 3 ಪ್ಯಾರಾಮೀಟರ್ಗಳು ಮಣ್ಣಿನ ಭೌತಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗಿರ್ತದೆ. ಇನ್ನು ರಾಸಾಯನಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಪ್ರೈಮರಿ ನ್ಯೂಟ್ರಿಯೆಂಟು, ಸೆಕೆಂಡರಿ ನ್ಯೂಟ್ರಿಯೆಂಟು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಅದ್ರ ಬಗ್ಗೆನೂ ನಮಗೆ ನಮ್ಮ ಮಣ್ಣು ಪರೀಕ್ಷಾ ವರದಿಯಲ್ಲಿ ವಿಶ್ಲೇಷಣಾತ್ಮಕವಾಗಿ ಬಂದಿರ್ತದೆ. ಅದನ್ನು ನಾವು ಅತ್ಯಂತ ಸೂಕ್ಷ್ಮದಿಂದ ಅತ್ಯಂತ ಜವಾಬ್ದಾರಿಯುತವಾಗಿ ಅದನ್ನು ನಾವು ವಿಶ್ಲೇಷಣೆ ಮಾಡೋದ್ರ ಮೂಲಕ, ಅರ್ಥೈಸ್ಕೊಳ್ಳೋದ್ರ ಮೂಲಕ ನಾವು ಕೃಷಿ ಮಾಡಬೇಕಾಗತ್ತೆ. ಇದು ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳಲ್ಲಿ ನಮಗೆ ಸಾಕಷ್ಟು ಒಳಸುರಿಯನ್ನು ಇದು ಕಡಿಮೆ ಮಾಡುತ್ತೆ. ಒಳಸುರಿ ಕಡಿಮೆ ಮಾಡಿದಷ್ಟು ನಮ್ಮ ಖರ್ಚು ಗಣನೀಯವಾಗಿ ತಗ್ಗುತ್ತೆ ಸ್ನೇಹಿತರೆ. ಅದರ ಜೊತೆಗೇನೆ ನಮ್ಮ ಮಣ್ಣಿನ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ. ಈಗ ಏನಿದೆ ಅಂತ ಹೇಳಿದ್ರೆ, ಈಗ ನನಗೆ ಮತ್ತೆ ಉದಾಹರಣೆಯಾಗಿ 1 ಎಕರೆ ಶುಂಠಿಗೆ ನಮಗೆ 250 kg ನೈಟ್ರೋಜನ್ ಬೇಕು ಅಂತ. 250 kg ನೈಟ್ರೋಜನ್ ಬೇಕು ಅನ್ನೋ ಪ್ರಮೇಯದಲ್ಲಿ ನಾವು ಅದಕ್ಕೆ 450 kg ನೈಟ್ರೋಜನ್ ಕೊಟ್ಟರೆ ಅಷ್ಟು ಪ್ರಮಾಣದ ರಾಸಾಯನಿಕ ಸಾರಜನಕ ನಮ್ಮ ಮಣ್ಣಿಗೆ ಸೇರುತ್ತೆ. ಅಷ್ಟು ಪ್ರಮಾಣದಲ್ಲಿ ನಮ್ಮ ಮಣ್ಣಿನ ಆರೋಗ್ಯ ಕೆಡುತ್ತೆ. ಅಗತ್ಯ ಇಲ್ಲದೆ ನಾವು ಕೊಟ್ಟಿದ್ದು ಆಯಿತು, ಅದು ಹಣನೂ ಖರ್ಚಾಯಿತು ಮತ್ತು ನಮಗೆ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತು. ಮತ್ತೆ ಅದು ಅಗತ್ಯಕ್ಕಿಂತ ಹೆಚ್ಚು ಕೊಟ್ಟಿದ್ದಕ್ಕೆ ಬೆಳೆ ಮೇಲೆ ಮತ್ತೆ ವಿಪರೀತ ಈ ಪರಿಣಾಮಗಳು ಬೀರ್ಲಿಕ್ಕೆ ಶುರು ಆಗುತ್ತೆ. ಸೊ ಈಗ ನಮ್ಗೆ OC ಆಗಿದೆ. ಈಗೇನಿದೆ ನೈಟ್ರೋಜನ್ ಸಾರಜನಕ ಏನಿದೆ, ಸಾರಜನಕದ ವಿಶ್ಲೇಷಣೆ ಆಗಿರುತ್ತೆ. ಇದೆಲ್ಲದರಲ್ಲೂ ನಮಗೆ ಪ್ಯಾರಾಮೀಟರ್ ಇದೆ. ನಮಗೆ ಸಾರಜನಕದಲ್ಲಿ ನಮ್ಗೆ ಎಷ್ಟಿರಬೇಕು ಅಂತಿದೆ, ರಂಜಕದಲ್ಲಿ ಎಷ್ಟಿರಬೇಕು ಅಂತಿದೆ, ಪೊಟ್ಯಾಷಿಯಲ್ ಎಷ್ಟಿರಬೇಕು ಅಂತಿದೆ, ಪ್ರತಿಯೊಂದು ಬೆಳೆಗೂ ನಿರ್ಧರಿತವಾಗಿ. ಸ್ನೇಹಿತರೆ, ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳ ಬಗ್ಗೆ ಮಾತಾಡುವಾಗ ಮಣ್ಣು ಪರೀಕ್ಷೆಯನ್ನು ಆಧಾರಿತವಾಗಿ ನಾವು ಅದರ ನಿರ್ವಹಣೆ ಮಾಡಬೇಕು. ಅತ್ಯುತ್ತಮವಾದ ನಿರ್ವಹಣೆ ಆಗುತ್ತೆ. ಈಗ ನಾವು ಸಾರಜನಕದ ಬಗ್ಗೆ ತಿಳ್ಕೊಳ್ಳೋಣ. ಸಾರಜನಕದ ಬಗ್ಗೆ ತಿಳ್ಕೊಳ್ಳುವಾಗ ನಾವು ಅದರದ್ದು ಪ್ಯಾರಾಮೀಟರ್ಸ್ ಇಷ್ಟಿಷ್ಟೇ ಇರಬೇಕು ಅಂತಿದೆ. ನೈಟ್ರೋಜನ್ ಇರಲಿ, ಫಾಸ್ಫರಸ್ ಇರಲಿ ಅಥವಾ ಪೊಟ್ಯಾಷ್ ಇರಲಿ. ಸಾರಜನಕದಲ್ಲಿ ನಾವು ಉದಾಹರಣೆಗೆ ಅಡಿಕೆಯ ವಿಷಯದಲ್ಲಿ ತಗೊಳ್ಳೋಣ. ಅಡಿಕೆಗೆ ನಮಗೆ NPK ಎಷ್ಟು ಬೇಕು ಅಂತ ಸಾಕಷ್ಟು ಒಂದು ಸಿದ್ಧ ಸೂತ್ರ ಇದೆ. ಇದರಲ್ಲಿ 100 ಗ್ರಾಮ್, ಇದು ಪ್ರತಿ ಮರಕ್ಕಿದೆ, 100 ಗ್ರಾಮ್ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ 140 ಗ್ರಾಮ್ ಹೀಗೆ ಬೇಕಿದೆ. ಸೊ ಈಗ ನಮ್ಮ ಮಣ್ಣು ಪರೀಕ್ಷೆಯನ್ನು ನಾವು ಯಾಕೆ ತುಂಬ ಸೀರಿಯಸ್ ಆಗಿ ತಗೋಬೇಕು, ಯಾಕೆ ಸರಿಯಾಗಿ ಅರ್ಥೈಸ್ಕೋಬೇಕು ಅನ್ನೋದಾದ್ರೆ, ನಮಗೆ ಅಡಿಕೆಗೆ ಬೇಕಾಗಿದ್ದು 100 ಗ್ರಾಮ್ ಸಾರಜನಕ ಆದರೆ
ನಮ್ಮ ಮಣ್ಣಿನಲ್ಲಿ 30 ಗ್ರಾಮ್ ಈಗ ಲಭ್ಯ ಇದ್ರೆ ಬಾಕಿ ನಾವು 70 ಗ್ರಾಮ್ ಕೊಟ್ಟರೆ ಸಾಕಾಗ್ತದೆ ಸ್ನೇಹಿತರೆ. ಮತ್ತೆ ಇದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿರುತ್ತೆ, ಸಾಕಷ್ಟು ಅನಲೈಸ್ ಮಾಡಬೇಕು. ನಮ್ಮ ವಿಶೇಷವಾಗಿ ಮಲೆನಾಡು ಅಥವಾ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾರಜನಕ ನಮಗೆ ನೈಸರ್ಗಿಕವಾಗಿ ಲಭ್ಯ ಆಗುತ್ತೆ. ಅಲ್ಲಿ ನಾವು ಇದನ್ನ ಎಷ್ಟು ಮಾಡಬೇಕು ಅನ್ನೋದು ತೀರ್ಮಾನ ಮಾಡಬೇಕಾಗತ್ತೆ. ನಮಗೆ ಸಾಕಷ್ಟು ಕಡಿಮೆ ಮಳೆ ಆಗ್ತಾ ಇದೆ ಅನ್ನೋ ಪ್ರದೇಶದಲ್ಲಿ ಎಷ್ಟು ಲಭ್ಯ ಇದೆ ಅದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ. ಅದನ್ನ ಅಗೇನ್ ನಾವೇನ್ ಮಾಡಬೇಕಾಗತ್ತೆ, ಮತ್ತೆ ಲಕ್ಷಣ ಆಧಾರಿತವಾಗಿ ಅದನ್ನ ನಾವು ನಮ್ಮ ಅನುಭವದ ಮೂಲಕ ನಾವು ತಿಳ್ಕೊಳ್ಬೇಕಾಗತ್ತೆ. ಹೀಗಾಗಿ ಅನಿವಾರ್ಯವಾಗಿ ನಮಗೆ ಮಣ್ಣು ಪರೀಕ್ಷಾ ವರದಿ ಅದನ್ನ ಅನಾಲಿಸಿಸ್ ಮಾಡೋದು ತುಂಬಾನೇ ಅನಿವಾರ್ಯ. ಇಲ್ಲ ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಬಳಸಿ ಅದರ ದುಷ್ಪರಿಣಾಮಗಳಾಗೋ ಸಾಧ್ಯತೆಗಳಿದೆ. ಮತ್ತೆ ಅದಕ್ಕೆ ನಮಗೆ ಖರ್ಚಿನ ಲೆಕ್ಕದಲ್ಲೂ ನಮಗೆ ಹೆಚ್ಚಿಗೆ ಆಗೋ ಎಲ್ಲ ರೀತಿಯ ಅನುಕೂಲಗಳಿದೆ ಸ್ನೇಹಿತರೆ. ಇನ್ನು ನಮಗೆ ಸಾರಜನಕದನ್ನ ನಮಗೆ ಎಷ್ಟೊಂದು ಗೊತ್ತಾದಾಗ ನಾವು ಇನ್ನೊಂದು ಗಮನ ವಹಿಸಬೇಕು. ನಾವು ರಂಜಕಯುಕ್ತ ಮತ್ತು ಸಲ್ಫರ್ ಯುಕ್ತ ಮತ್ತು ಕ್ಲೋರೈಡ್ ಯುಕ್ತ ಗೊಬ್ಬರಗಳನ್ನು ಬಳಸ್ತೇವೆ. ಅದನ್ನು ಬಳಸುವಾಗ ನಮಗೆ pH ಆಧಾರಿತವಾಗಿ ಬಳಸಬೇಕು. ನಾವೇನ್ ಬಳಸ್ತೇವೆ, ಒಂದು ಯೂರಿಯಾ ಬಳಸ್ತೇವೆ, ಇಲ್ಲ ಅಮೋನಿಯಂ ಸಲ್ಫೇಟ್ ಬಳಸ್ತೇವೆ, ಮತ್ತು ಇನ್ನು ಬೇರೆ ಬೇರೆ ರೀತಿಯ ನಮಗೆ ಕ್ಲೋರೈಡ್ ಮತ್ತು ಸಲ್ಫರ್ ಯುಕ್ತ ಗೊಬ್ಬರಗಳನ್ನು ಬಳಸ್ತೇವೆ. ಇದನ್ನು ಬಳಸಬೇಕಾದ್ರೆ ನಾವೇನು ಗಮನ ವಹಿಸಬೇಕು, ಮತ್ತೆ ನಮ್ಮ pH ನಮ್ಮ ಮಣ್ಣಿನ ವರದಿಯ ರಿಪೋರ್ಟ್ ಏನಿದೆ ಅದಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ಅನಲೈಸ್ ಮಾಡಬೇಕಾಗತ್ತೆ. ನಾವು ಸಲ್ಫರ್ ಯುಕ್ತ ಗೊಬ್ಬರ ಬಳಸೋದಾದ್ರೆ ಈಗಾಗಲೇ ನಮ್ಮ ಮಣ್ಣಿನಲ್ಲಿ ಎಷ್ಟು ಸಲ್ಫರ್ ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅವಾಗ ನಾವು ಸಲ್ಫರ್ ಯುಕ್ತ ಬಳಸಬೇಕಂತ ತೀರ್ಮಾನ ಮಾಡಬಹುದು. ಇಲ್ಲ ಆಲ್ರೆಡಿ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದ ಸಲ್ಫರ್ ಇದೆ ನಮ್ಮ ಮಣ್ಣಿನಲ್ಲಿ ಅಂತ ನಮ್ಮ ಮಣ್ಣು ಪರೀಕ್ಷಾ ವರದಿಯಲ್ಲಿ ಕಂಡು ಬಂದಾಗ ನಾವು ಕ್ಲೋರೈಡ್ ಯುಕ್ತ ಗೊಬ್ಬರವನ್ನು ಬಳಸಬೇಕು. ಮತ್ತು pH ಆಧಾರಿತವಾಗಿಯೂ ಸಹಿತ ನಾವು ನೈಟ್ರೋಜನ್ ಅನ್ನ ಬಳಸೋ ಗಮನ ಕೊಡಬೇಕು. ಇದಿಷ್ಟು ಸಾಧ್ಯ ಆಗುವುದು. ಮತ್ತೆ ನಾನು ಅಲ್ಲಿಗೆ ಹೋಗ್ತೀನಿ. ಇವತ್ತು ಸಾಕಷ್ಟು ಬಾರಿ ಆ ವಿಷಯಗಳನ್ನು ನಾನು ಪ್ರಸ್ತಾಪಿಸ್ತೀನಿ ಸ್ನೇಹಿತರೆ. ಸಾಯಿಲ್ ಟೆಸ್ಟ್ ರಿಪೋರ್ಟು ಇದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ನಾನು ನಿಮಗೆ ಮೊದಲೇ ತಿಳಿಸಿದಾಗೆ ನಮ್ಗೆ ಈಗ ಹತ್ತತ್ರ ಒಂದೊಂದು 50-55 ಸಾಯಿಲ್ ಟೆಸ್ಟ್ ರಿಪೋರ್ಟ್ಗಳು ನಮಗೆ ಬಂದಿದೆ ಅನಾಲಿಸಿಸ್ಗೋಸ್ಕರ. ಎಲ್ಲವೂ ಭಿನ್ನವಾಗಿದೆ, ಎಲ್ಲವೂ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿದೆ. ಎಲ್ಲದರಲ್ಲೂ ನಮಗೆ ಚಿತ್ರ ವಿಚಿತ್ರ ಅನ್ನೋಷ್ಟು ಕೆಲವೊಂದು ವ್ಯತ್ಯಾಸಗಳು ಇರೋದು ಕಂಡು ಬಂದಿದೆ. ಮತ್ತೆ ಈ ಎಲ್ಲ ಭಿನ್ನ ಭಿನ್ನ ರಿಪೋರ್ಟ್ಗಳಲ್ಲಿ ಸಾಕಷ್ಟು ಕಡೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಅಥವಾ ಬೇರೆ ಬೇರೆ ವಿಜ್ಞಾನಿಗಳ ಹತ್ರ, ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳ ಹತ್ರ ಈ ಮಣ್ಣು ಪರೀಕ್ಷೆಗಳನ್ನು ಮಾಡಿದ್ದಿದೆ. ಬೇರೆ ಬೇರೆ ಕೇಂದ್ರಗಳಲ್ಲಿ ಮಾಡಿದ ಮಣ್ಣು ಪರೀಕ್ಷೆ ವರದಿಗಳು ನೋಡ್ಲಿಕ್ಕೆ ಭಿನ್ನವಾಗಿದೆ, ಅರ್ಥೈಸ್ಕೊಳ್ಳಿಕ್ಕೂ ತುಂಬಾ ಭಿನ್ನವಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ನಮ್ಮ ಮಣ್ಣು ಪರೀಕ್ಷಾ ವರದಿಯಲ್ಲಿ ನೈಟ್ರೋಜನ್ನ ಪಾತ್ರದ ಬಗ್ಗೆ ಆಯಿತು. ಯಾರಿಗಾದರೂ ವೈಯಕ್ತಿಕವಾಗಿ ನಮ್ಮ ಮಣ್ಣು ಪರೀಕ್ಷಾ ವರದಿನ ಅನಾಲಿಸಿಸ್ ಮಾಡಿಸ್ಕೋಬೇಕು ಅಂದ್ರೆ ದಯವಿಟ್ಟು ತಾವು ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ವಿಡಿಯೋದ ಮಧ್ಯದಲ್ಲಿ ಸ್ಕ್ರೋಲ್ ಆಗುತ್ತೆ. ದಯವಿಟ್ಟು ಎಲ್ಲ ಸ್ನೇಹಿತರಿಗೂ ಒಂದು ವಿನಂತಿ, ಈ ವಿಡಿಯೋ ಸ್ವಲ್ಪ ದೀರ್ಘವಾಗಿರುವ ಎಲ್ಲ ಕಾರಣಗಳಿದೆ. ಯಾಕಂತ ಹೇಳಿದ್ರೆ ಸಂಪೂರ್ಣ ಮಣ್ಣು ಪರೀಕ್ಷಾ ವರದಿಯ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಮಯದ ಅವಶ್ಯಕತೆ ಇದೆ. ವೈಜ್ಞಾನಿಕ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ, ಸಮಯದ ಅವಶ್ಯಕತೆ ಇದೆ. ಹಾಗಾಗಿ ತಮ್ಮಲ್ಲೆಲ್ಲ ವಿನಮ್ರ ವಿನಂತಿ ಏನು ಅಂತ ಹೇಳಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಮಗೆಲ್ಲ ಧನ್ಯವಾದಗಳು. ತಾವುಗಳು ಇದನ್ನ ಹೆಚ್ಚು ರೈತರಿಗೆ ತಲುಪೋ ಹಾಗೆ ಶೇರ್ ಮಾಡಿ, ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಈಗ ಸಾರಜನಕದ್ದು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಈಗ ಮುಂದುವರೆದು ನಾವು ರಂಜಕದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ಸಾರಜನಕದ ಬಗ್ಗೆ ಇಲ್ಲಿವರೆಗೆ ವಿವರಣೆ ತಿಳ್ಕೊಂಡಿದ್ದೇವೆ. ವಿವರಣೆ ಅಂತ ಹೇಳಿದ್ರೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ಇದ್ದಿದ್ರಿಂದ ನಾವು ಹೇಗೆ ಅನಲೈಸ್ ಮಾಡೋದು ಅನ್ನೋದನ್ನ ಅರ್ಥೈಸ್ಕೊಳ್ಳೋ ಎಲ್ಲ ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಈಗ ನಾವು ರಂಜಕದ ಬಗ್ಗೆ ಮುಂದುವರೆದು ತಿಳ್ಕೊಳ್ಳೋಣ. ನಮಗೆ ರಂಜಕದಲ್ಲೂ ಸೇಮ್ ಕೇಸ್ ಸ್ಟಡಿ ಇದೆ. ನಿಮಗೆ ನಾನು ಶುಂಠಿ ಅಡಿಕೆನಲ್ಲಿ ಹೇಳಿದಾಗೆ 100, 40, 140 ಅನ್ನೋದಿದೆ. ಇದು ನೈಟ್ರೋಜನ್, ಇದು ಫಾಸ್ಫರಸ್, ಇದು ಮತ್ತೆ ಪೊಟ್ಯಾಶ್. ಸೊ ಇದರಲ್ಲಿ ನಮಗೆ ರಂಜಕದ್ದು 40 ಗ್ರಾಮ್ ಅಷ್ಟು ಬೇಕು ಪ್ರತಿ ಮರಕ್ಕೆ ಅನ್ನೋದು ನಮ್ಮ ಒಂದು ಜನರಲ್ ಅಡ್ವೈಸು. ಎಲ್ಲ ರೈತರದ್ದು ಅದೇ ಅಭಿಪ್ರಾಯ ಇದೆ, ಮತ್ತೆ ಕೃಷಿ ವಿಜ್ಞಾನಿಗಳು ಹಾಗೆ ಹೇಳಿದ್ದಾರೆ. ಆದ್ರೆ ಅದು 40 ಬೇಕು ಅಂತ ಹೇಳಿದಾಗ ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನಲ್ಲಿ ನಮ್ಮ ರಂಜಕದ ಪ್ರಮಾಣ ಎಷ್ಟು ಅವೈಲೇಬಲ್ ರಂಜಕ ಇದೆ, ಮಣ್ಣಿನಲ್ಲಿ ಎಷ್ಟು, ನಮ್ಮ ಮಣ್ಣಿನಲ್ಲಿ ಎಷ್ಟು ರಂಜಕ ಇದೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬಿಟ್ಟು ಅದನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರದ್ದು ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ. ಸೊ ಈಗ ನಮಗೆ ರಂಜಕದಲ್ಲಿ ಮತ್ತೆ ಗಮನ ಏನು ವಹಿಸಬೇಕು, ನಾವು ರಂಜಕ ಏನೋ ಕೊಡ್ಬೇಕು. ರಂಜಕ ಹೇಗೆ ಕೊಡ್ತೇವೆ ನಾವು, ನಮಗೆ ರಾಕ್ ಫಾಸ್ಫೇಟ್ ಇದೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇದೆ, ಮತ್ತು ಡೈ ಅಮೋನಿಯಂ ಫಾಸ್ಫೇಟ್ ಇದೆ. ಇದು 3 ರೂಪದಲ್ಲಿ ನಾವು ಕೊಡ್ತೇವೆ. ಈಗ ನಾವು ಗಮನ ವಹಿಸಿ ಏನ್ ನೋಡಬೇಕು, ನಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನಲ್ಲಿ ನಮ್ಮ pH ಏನಿದೆ, ಲವಣಾಂಶ ಏನಿದೆ, ಅದನ್ನ ಒಂದು ಗಮನಕ್ಕೆ ತಗೋಬೇಕು, ಒಂದು ಪಾಯಿಂಟ್. ಮತ್ತು ಎರಡನೇದಾಗಿ ಅಲ್ಲಿ ಇರ್ತಕ್ಕಂಥ ಸಲ್ಫರ್ನ ಪ್ರಮಾಣವನ್ನು ನಾವು ಗಮನಕ್ಕೆ ತಗೋಬೇಕು. ಮತ್ತೆ ಅಲ್ಲಿರ್ತಕ್ಕಂಥ
ಮೆಗ್ನೀಷಿಯಂನ ಪ್ರಮಾಣವನ್ನು ನಾವು ಗಮನಕ್ಕೆ ತಗೋಬೇಕು. ಮತ್ತು ಡೈಅಮೋನಿಯಂ ಫಾಸ್ಫೇಟ್ ಕೊಡುವಾಗ ನಾವು ಇಲ್ಲಿ ನೈಟ್ರೋಜನ್ನ ಗಣನೆಗೆ ತಗೋಬೇಕು. ಡೈಅಮೋನಿಯಂ ಫಾಸ್ಫೇಟ್ ಏನಿದೆ ಇದು ನಮಗೆ ಫಾಸ್ಫರಸ್ ಮತ್ತು ನೈಟ್ರೋಜನ್ ಒಂದು ಸಮ್ಮಿಲನವಾದ ಕಾಂಪ್ಲೆಕ್ಸ್ ಗೊಬ್ಬರ ಆಗಿದೆ. ಸೊ ಇಷ್ಟು ವಿಷಯನೂ ಗಮನಕ್ಕೆ ತಗೊಂಡು ನಮಗೆ ಮಣ್ಣಿನ ಪರೀಕ್ಷೆಯಲ್ಲಿ ಏನೇನಿದೆ, ನಮ್ಮ ಮಣ್ಣಿನ ಪರೀಕ್ಷೆ pH ಏನಿದೆ, ನಮ್ಮ ಮಣ್ಣಿನ ಪರೀಕ್ಷೆಯಲ್ಲಿ ನಮಗೆ ಸಲ್ಫರ್ ಎಷ್ಟು ಪ್ರಮಾಣದಲ್ಲಿದೆ, ಮೆಗ್ನೀಷಿಯಂ ಎಷ್ಟು ಪ್ರಮಾಣದಲ್ಲಿದೆ, ಅಥವಾ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ, ಇದನ್ನೆಲ್ಲ ಆಧಾರಿತವಾಗಿ ಇಟ್ಕೊಂಡು ಇವು ಮೂರರಲ್ಲಿ ಯಾವುದು ನಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ಇಷ್ಟು ಒಂದು ವಿಶೇಷವಾದ ವಿಷಯ. ಈ ರೀತಿ ಮಾಡೋದ್ರಿಂದ ಮಾತ್ರ ನಮಗೆ ನಮ್ಮ ಮಣ್ಣಿನ pH ನಲ್ಲಿ ನಾವು ಕೊಡೋ ರಸಗೊಬ್ಬರದಿಂದ ಮಣ್ಣಿನ pH ನಲ್ಲಿ ವ್ಯತ್ಯಯ ಆಗೋದಿಲ್ಲ. ಅದು ಒಂದು ನ್ಯೂಟ್ರಲ್ಲು ಅಥವಾ ಐಡಿಯಲ್ pH ಏನು ಬೇಕಾಗಿರುತ್ತೆ ಹಾಗೆ ಅದು ಮುಂದುವರಿಯುತ್ತೆ. ಮತ್ತು ನಾವು ಉದಾಹರಣೆಗೆ SSP ಕೊಟ್ಟಾಗ ನಮ್ಮ ಮಣ್ಣಿನಲ್ಲಿ ಆಲ್ರೆಡಿ ಸಲ್ಫರ್ ಜಾಸ್ತಿ ಇದೆ ಅನ್ನೋ ಪ್ರಮೇಯ ಇದ್ದರೆ ನಮಗೆ ಅದು ಮತ್ತೆ ಸಮಸ್ಯೆ ಉಂಟು ಮಾಡುತ್ತೆ. ಈ ರೀತಿಯಾಗಿ ಸಂಪೂರ್ಣ ವಿಶ್ಲೇಷಣೆ ಮಾಡಿ ನಾವು ಪ್ರತಿಯೊಂದು ವಿಷಯ ಏನಿದೆ ಮಣ್ಣು ಪರೀಕ್ಷಾ ವರದಿಯಲ್ಲಿ ಪ್ರತಿಯೊಂದು ಅಂಶಗಳೇನಿದೆ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಗಮನ ವಹಿಸಿ ಮಾಡಿದ್ರೆ ನಮಗೆ ತುಂಬ ಉತ್ತಮವಾದ ಬೆಳೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆಯಿತು, ನಮ್ಮ ಮಣ್ಣಿನ ಆರೋಗ್ಯ ಆಯಿತು, ಅದರ ಮೇಲೂ ನಾವು ಸಾಕಷ್ಟು ಹಿಡಿತವನ್ನು ಸಾಧಿಸಬಹುದು. ಕಡಿಮೆ ಖರ್ಚು ಕಡಿಮೆ ಮಾಡಬೇಕು, ಖರ್ಚು ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಪ್ರತಿ ವಿಡಿಯೋದಲ್ಲೂ ನಾವು ಹೇಳ್ತಿರೋ ವಾಕ್ಯ. ಅದನ್ನು ಸಹಿತ ನಮಗೆ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ತನಕ ರಂಜಕದ ಬಗ್ಗೆ ವಿಶ್ಲೇಷಣೆಯನ್ನು ನೋಡ್ಕೊಂಡ್ವಿ. ಈಗ ನಾವು ಪೊಟ್ಯಾಶ್ ಬಗ್ಗೆ ತಿಳ್ಕೊಳ್ಳೋಣ. ಪೊಟ್ಯಾಶ್ನಲ್ಲಿ ಸಹಿತ ನಮಗೆ ಎರಡು ರೀತಿಯ ವಿಧದಲ್ಲಿ ನಮಗೆ ಈಗ ಸದ್ಯಕ್ಕೆ ಪೊಟ್ಯಾಶ್ ನಾವು ರೈತರು ಉಪಯೋಗಿಸ್ತಿರೋ ಪೊಟ್ಯಾಶ್ ಎರಡು ರೀತಿ ವಿಧವಿದೆ. ಒಂದು MOP, ಇನ್ನೊಂದು SOP. ಒಂದು ಮ್ಯೂರೇಟ್ ಆಫ್ ಪೊಟ್ಯಾಶ್, ಮತ್ತೊಂದು ಸಲ್ಫೇಟ್ ಆಫ್ ಪೊಟ್ಯಾಶ್. ಹೆಸರೇ ಹೇಳುವ ಹಾಗೆ ನಮಗೆ ಸಲ್ಫೇಟ್ ಆಫ್ ಪೊಟ್ಯಾಶ್ನಲ್ಲಿ ಸಲ್ಫರ್ ಇದೆ. ಮ್ಯೂರೇಟ್ ಆಫ್ ಪೊಟ್ಯಾಶ್ ಕ್ಲೋರೈಡ್ ಯುಕ್ತ ಗೊಬ್ಬರ. ಇದು ಕ್ಲೋರೈಡ್ ಯುಕ್ತ ಗೊಬ್ಬರ. ಮತ್ತೆ ಈಗಾಗಲೇ ನಾನು ನಿಮಗೆ ತಿಳಿಸ್ಬಿಟ್ಟಿದ್ದೇನೆ, ನಮಗೆ ಸಲ್ಫರ್ ಇದ್ದ ಪ್ರಮಾಣದಲ್ಲಿ ನಮ್ಮ ಮಣ್ಣಿನಲ್ಲಿ ಎಷ್ಟು ಸಲ್ಫರ್ ಇದೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ನಮ್ಮ ಮಣ್ಣಿನ pH ಅನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 6.5 ಇದೆ, ಅದನ್ನು 6ಕ್ಕೆ ಇಳಿಸಬೇಕು ಅಂದ್ರೆ ಸಲ್ಫರ್ ಯುಕ್ತವಾಗಿ ನಾವು ಬಳಸಿದ್ರೆ ನಡೆಯುತ್ತೆ. ಅಥವಾ ಕ್ರಮೇಣ ಏರಿಕೆಗತಿಯಲ್ಲಿರ್ತಕ್ಕಂಥ pH ಗುಣಲಕ್ಷಣ ಇರತಕ್ಕಂಥ ಮಣ್ಣು ಅಂದರೆ ಸಲ್ಫರ್ ಯುಕ್ತ ಇರೋದ್ರಲ್ಲಿ ಬಳಸಿದ್ರೆ ನಡೆಯುತ್ತೆ. ಆದರೆ ಹಾಗೆ ಬಳಸುವಾಗ ಮತ್ತೆ ನಾವು ಸಲ್ಫರ್ ನಮ್ಮ ಮಣ್ಣಿನಲ್ಲಿ ಈಗಾಗಲೇ ಅಧಿಕ ಪ್ರಮಾಣದಲ್ಲಿ ಇದೆಯಾ ಅದನ್ನು ಖಂಡಿತವಾಗ್ಲೂ ನಾವು ಗಮನಿಸಬೇಕು. ಅಲ್ಲಿ ನಮಗೆ ಸಲ್ಫರ್ ಯುಕ್ತ ಮತ್ತು ಕ್ಲೋರೈಡ್ ಯುಕ್ತ ಎರಡೂ ಇದೆ. ಇದನ್ನು ಸಹಿತ ನಾವು pH ಅನ್ನು ಗಣನೆಗೆ ತೆಗೆದುಕೊಂಡು ಯಾವ್ದು ಬಳಸಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗತ್ತೆ. ಮತ್ತು ಅವೈಲೇಬಲ್ ಸಲ್ಫರ್ ಏನಿದೆ ಅದನ್ನು ಸಹಿತ ನಾವು ಲೆಕ್ಕ ಹಾಕೊಂಡು ಇದನ್ನು ಕೂಲಂಕುಷವಾಗಿ ಗಣನೆಗೆ ತಗೋಬೇಕು. ವಿಶೇಷವಾಗಿ ನಮಗೆ ಪೊಟ್ಯಾಶ್ ಏನಿದೆ ಯಾವುದೇ ಬೆಳೆಗಾದರೂ ಕಂಪ್ಯಾರಿಟಿವ್ಲಿ ನಮಗೆ ಹೆಚ್ಚಿಗೆ ಬೇಕಾಗುತ್ತೆ. ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಏನಿದೆ ಅದಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು ಅಂತ ಅದನ್ನು ಹೆಚ್ಚಿಗೆ ಗಮನ ಕೊಟ್ಟು ಅದನ್ನು ಯಾವುದನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾಗೋದಕ್ಕೆ ಹೆಚ್ಚಿನ ಖರ್ಚಾಗ್ತದೆ ಮತ್ತು ಅನಾವಶ್ಯಕವಾಗಿ ಸೇರಿಸಿದ ಪ್ರಮಾಣದಲ್ಲಿ ನಮಗೆ ಹೆಚ್ಚಿಗೆ ಸೇರಿ ನಮ್ಮ ಮಣ್ಣಿನ ಆರೋಗ್ಯದಲ್ಲಿ ಅದು ವ್ಯತ್ಯಯ ಉಂಟು ಮಾಡುತ್ತೆ. ಮತ್ತು ಮೈಕ್ರೋಬಿಯಲ್ ಆಕ್ಟಿವಿಟಿ ಏನಿದೆ ಅದಕ್ಕೆ ಹೋಗುತ್ತೆ. ಹಾಗಾಗಿ ನಾವು ತುಂಬಾ ಕ್ಯಾಲ್ಕುಲೇಟೆಡ್ ಆಗಿ ಯೂಸ್ ಮಾಡಬೇಕು. ಸೊ ಇದೆಲ್ಲ ವಿಷಯಗಳನ್ನು ನಾವು ತುಂಬ ಸೂಕ್ಷ್ಮ ಗಮನಿಸಲಿಕ್ಕೆ ಮೊದಲನೇ ನಮಗೆ ಮಣ್ಣು ಪರೀಕ್ಷೆ ಆಗಿರಬೇಕು. ಮಣ್ಣು ಪರೀಕ್ಷೆ ಅದ್ರ ವರದಿ ಇರಬೇಕು. ಆ ವರದಿಯನ್ನು ನಾವು ವಿಶ್ಲೇಷಣಾತ್ಮಕವಾಗಿ ಕೂಲಂಕುಷವಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಸಾಕಷ್ಟು ಅನುಕೂಲಗಳು ಆಗುತ್ತೆ ಸ್ನೇಹಿತರೆ. ನಾನು ಈ ಮೊದಲೇ ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ಸ್ವಲ್ಪ ದೀರ್ಘವಾಗಿರ್ಬೋದು ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡೆರಡು ಸೂಪರ್ ಮಿನಿಟ್ ಇದೆ. ಒಂದು ಮಿನಿ ಸೂಪರ್ ಮಿನಿಟ್ ಇದೆ ಮತ್ತು ವಿಡಿಯೋ ಕೊನೆಯಲ್ಲಿ ಎಂದಿನ ಹಾಗೆ ರೆಗ್ಯುಲರ್ ಸೂಪರ್ ಮಿನಿಟ್ ಇದೆ. ಸೊ ಇವತ್ತು ನಾವು ಮಿನಿ ಸೂಪರ್ ಮಿನಿಟ್ ಅನ್ನೋ ಒಂದು ಹೊಸ ಪ್ರಯೋಗದ ಕಡೆ ಹೋಗೋಣ. ಈ ಮಿನಿ ಸೂಪರ್ ಮಿನಿಟ್ನಲ್ಲಿ ನಾವು ಇವತ್ತು ತಿಳ್ಕೊಳ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ. ನಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ಇದು ಸ್ಪಷ್ಟವಾಗಿ ಮೆನ್ಷನ್ ಆಗಿರುತ್ತೆ, ನೀರಿನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅಂತ. ಇದು ಪ್ಯಾರಾಮೀಟರ್ ಬಹಳ ಸಿಂಪಲ್ ಆಗಿದೆ. ಲೋ ಇದೆ, ಮೀಡಿಯಂ ಇದೆ ಮತ್ತು ಹೈ ಇದೆ ಸ್ನೇಹಿತರೆ. ಸೊ ಲೋ ಇದ್ರೆ ನಮ್ಗೆ ಏನಾಗುತ್ತೆ, ಮೀಡಿಯಂ ಇದ್ರೆ ಏನಾಗುತ್ತೆ, ಹೈ ಇದ್ರೆ ಏನಾಗುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ತಿಳ್ಕೋಬೇಕು. ಮತ್ತು ಅದಕ್ಕೆ ಒಂದಷ್ಟು ಪರಿಹಾರ ಕ್ರಮಗಳನ್ನು ನಾವು ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಕೃಷಿನಲ್ಲಿ ನಮಗೆ ಪೋಷಕಾಂಶಗಳ ಪಾತ್ರ ಎಷ್ಟು ಮುಖ್ಯ ಇದೆಯೋ ನೀರಿನ ಪಾತ್ರನೂ ಅಷ್ಟೇ ಮುಖ್ಯ, ಮಣ್ಣಿನ ಪಾತ್ರನೂ ಅಷ್ಟೇ ಮುಖ್ಯ, ಮತ್ತು ನಮ್ಮ ವಾತಾವರಣದ ಪಾತ್ರ ಅಷ್ಟು ಮುಖ್ಯ. 4 ಪಿಲ್ಲರ್ಸ್ ಅಂತ ಏನು ಹೇಳ್ತೀವಿ ಆ ಥರ ನಾವು ಇದನ್ನು ತಿಳ್ಕೊಬೋದು. ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಮಗೆ ಕಡಿಮೆ ಇದ್ದಾಗ ನಮಗೆ ಏನಾಗುತ್ತೆ, ಮಧ್ಯಮದಲ್ಲಿದ್ದಾಗ ಏನಾಗುತ್ತೆ, ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ. ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇದೆ ಅಂದರೆ ಅರ್ಥ ನಮಗೆ ನಮ್ಮ ಮಣ್ಣಿನಲ್ಲಿ ನೀರು ತುಂಬ ಸುಲಭವಾಗಿ ಹೊರಗೆ ಹೋಗ್ತಾ ಇದೆ, ಲೀಚ್ ಔಟ್ ಆಗ್ತಾ ಇದೆ ಅಂತ. ಲೀಚ್ ಔಟ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಾವು ಕೊಟ್ಟ ಪೋಷಕಾಂಶಗಳೇನಿದೆ ಅವು ನ್ಯೂಟ್ರಿಷನ್ ಅವು ನಮಗೆ ಪೋಲ್ ಆಗುತ್ತೆ. ಇಲ್ಲಿ ನ್ಯೂಟ್ರಿಷನ್ ಲಾಸ್ ಆಗುತ್ತೆ.
ಸರಿಯಾಗಿದ್ದ ಪ್ರಮೇಯದಲ್ಲಿ ನಾವು ಏನು ಯೋಚನೆ ಮಾಡೋದೇ ಬೇಡ, ಅದು ತುಂಬಾನೇ ಯೋಗ್ಯವಾದಂತಹ ಪರಿಸ್ಥಿತಿ. ನಾವಲ್ಲಿ ತೀರಾ ವಿಪರೀತವಾದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ನ್ಯೂಟ್ರಿಷನ್ ಲಾಸ್ ಆಗೋದ್ರ ಜೊತೆಗೆ ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದು ಕಮ್ಮಿ ಇರೋದ್ರಿಂದ ನಮಗೆ ನೀರಾವರಿನಲ್ಲೂ ವ್ಯತ್ಯಾಸ ಆಗುತ್ತೆ. ನನ್ನ ಹತ್ರ 1 ಎಕರೆ ಬೆಳೆಗೆ ಬೇಕಾದಷ್ಟು ನೀರು ಮಾತ್ರ ಇದೆ ಅಂದಾಗ ಅದು ನನ್ನ 1 ಎಕರೆಗೆ ಸಾಕಾಗೋದಿಲ್ಲ. ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇರತಕ್ಕಂಥ ಪ್ರಮೇಯದಲ್ಲಿ. ಇನ್ನು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಿಗೆ ಇದ್ದರೆ ನಮಗೆ ಇದು ಹೆವಿ ಸಾಯಿಲ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಮಣ್ಣು ಹೆವಿ ಸಾಯಿಲ್ ಆಗಿ ಕನ್ವರ್ಟ್ ಆದ ತಕ್ಷಣ ಏನೇನು ಸಮಸ್ಯೆಗಳು ಬರುತ್ತೆ, ಮತ್ತೆ ನಮ್ಮ ಮೈಕ್ರೋಬಿಯಲ್ ಆಕ್ಟಿವಿಟಿಗಳು ನಿಧಾನಗೊಳ್ಳುತ್ತೆ ಅಥವಾ ಬಂದಾಗುತ್ತೆ. ಉಸಿರಾಟದ ಮಣ್ಣಿನ ಮತ್ತು ನೀರಿನ ಉಸಿರಾಟದ ಪ್ರಕ್ರಿಯೆ ಏನಿದೆ ಅದು ಕಡಿಮೆ ಆಗುತ್ತೆ. ತನ್ಮೂಲಕ ಬೇರಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಇಲ್ಲೂ ಸಹಿತ ನ್ಯೂಟ್ರಿಷನ್ ಅಪ್ಟೇಕ್ ಆಗೋದಿಲ್ಲ ಸ್ನೇಹಿತರೆ. ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ನಾವು ತುಂಬಾನೇ ಗಮನ ಇಟ್ಟು ನೋಡಬೇಕಾಗತ್ತೆ. ಇದಕ್ಕೆ ಏನೇನು ಪರಿಹಾರಗಳು ಅಂತಾನು ನಾವು ನೋಡೋದಾದ್ರೆ, ನ್ಯೂಟ್ರಿಷನ್ ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಲೋ ಇರೋ ಕಡೆ ನಾವು SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ಬಳಸೋದ್ರಿಂದ ಒಂದಷ್ಟು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಅದು ಮಣ್ಣಿ ತಂದು ಕೊಡ್ತದೆ. ಸರಿ ಇದ್ದ ಪ್ರಮೇಯದಲ್ಲಿ ನಮಗೇನು ಸಮಸ್ಯೆನೇ ಇಲ್ಲ. ಇನ್ನು ಹೆಚ್ಚು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅತಿ ಹೆಚ್ಚಿದ್ದು ಹೆವಿ ಸಾಯಿಲ್ ಆಗ್ತಾ ಇದೆ ಅಂದಾಗ ನಾವು ಸಾಕಷ್ಟು ಬಸಿಗಾಲುವೆ ಅಂತೀವಿ ನಾವು ಪ್ರತಿ ವಿಷಯದಲ್ಲೂ. ಶುಂಠಿನಲ್ಲೂ ಸಾಕಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಅಡಿಕೆನಲ್ಲಂತೂ ಅದೊಂದು ತಂಬ್ರೂಲ್ ಅಂತಾನೆ ಹೇಳ್ತಾ ಬರ್ತೇವೆ. ಸರಿಯಾದ ಪ್ರಮಾಣದ ಬಸಿಗಾಲುವೆಯನ್ನು ಮಾಡಿ ಅದನ್ನು ಸರಿಯಾಗಿ ಸೋಸಿ ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋ ಕೆಲಸವನ್ನು ನಾವು ಮಾಡೋದ್ರ ಮೂಲಕನೂ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬಹುದು ಸ್ನೇಹಿತರೆ. ಇವತ್ತಿನ ಮಿನಿ ಸೂಪರ್ ಮಿನಿಟ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದಯವಿಟ್ಟು ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಮತ್ತೆ ಯಾವುದೇ ರೀತಿ ಸಜೆಷನ್ಸ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ. ಇದನ್ನು ಮುಂದುವರಿಸ್ತಾ ನಾನು ಮೊದಲೇ ಹೇಳಿದ್ದೇನೆ, ವಿಡಿಯೋ ಸ್ವಲ್ಪ ದೊಡ್ಡದಿರುತ್ತೆ, ದಯವಿಟ್ಟು ತಾಳ್ಮೆಯಿಂದ ಯಾರು ಸ್ಕಿಪ್ ಮಾಡದೆ ನೋಡಿ ಅಂತ ನನ್ನ ವಿನಂತಿ. ಈಗ ಅದನ್ನು ಮತ್ತೆ ನಾನು ಬೇಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗಿನ ವಿಷಯದಲ್ಲಿ ಮತ್ತೆ ನಾವು ಮುಂದುವರೆದು ಇದರಲ್ಲಿ ಕ್ಯಾಲ್ಸಿಯಂ ಏನಿದೆ, ಕ್ಯಾಲ್ಸಿಯಂನ ಪ್ರಮಾಣ ಸಹಿತ ಸ್ಪಷ್ಟವಾಗಿ ನಮೂದಾಗಿರುತ್ತೆ. ಕ್ಯಾಲ್ಸಿಯಂನ ಪ್ರಮಾಣ ಸ್ಪಷ್ಟವಾಗಿ ನಮೂದಾಗಿರುತ್ತೆ. ಮತ್ತೆ ಇದರಲ್ಲಿ ಪ್ಯಾರಾಮೀಟರ್ ಇದೆ. ಇದು 3000 ppm ಇಂದ 4000 ppm ಅಂತ ಬೇಕು. ppm ಏನಿದೆ ಇದು ಪಾರ್ಟಿಕಲ್ ಪರ್ ಮಿನಿಟ್. ಇದು ನಮಗೆ ಸೂಕ್ತವಾಗಿದ್ದು. ಸೊ ಇದರಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ರೆ ಗೊತ್ತಾಗುತ್ತೆ, ನಮ್ದು ಕಮ್ಮಿ ಇರುತ್ತೆ, ಇಲ್ಲಾಂದ್ರೆ ಸರಿ ಇರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಿಗೆ ಇರುತ್ತೆ ಅನ್ನೋದು ಪ್ರಮೇಯ. ಈಗ ನಮಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ನಮಗೆ ನೈಟ್ರೋಜನ್ ಅಪ್ಟೇಕ್ ಆಗಲ್ಲ, ಸಾರಜನಕ ನಮಗೆ ಅಪ್ಟೇಕ್ ಆಗಲ್ಲ. ಸಾಕಷ್ಟು ಜನರು ಅನುಮಾನಗಳಿದೆ, ಸಾಕಷ್ಟು ಜನರದ್ದು ಪ್ರಶ್ನೆಗಳಿದೆ, ಸಾಕಷ್ಟು ಜನಕ್ಕೆ ಗೊಂದಲ ಇದೆ. ನಾನು ಸಾರಜನಕ ಕೊಟ್ಟಿದ್ದೀನಿ ಅಪ್ಟೇಕ್ ಆಗಲ್ಲ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಹೀಗೆ ನಮ್ಮ ಮಣ್ಣಿನಲ್ಲಿ ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಇದ್ದಾಗ ಅದು ಸಾರಜನಕನ ಬೆಳೆಗೆ ದೊರಕದೇ ಆಗಿರುವಂಥ ಪರಿಸ್ಥಿತಿಗೆ ತಂದೊಡ್ಡುತ್ತೆ. ಅದು ಕಾರಣ ಆಗುತ್ತೆ. ಮತ್ತು ಮೈಕ್ರೋಬಿಯಲ್ ಆಕ್ಟಿವಿಟಿ ಕಮ್ಮಿ ಇದ್ರೂ ಸಹಿತ ಅದು ಇದಾಗುತ್ತೆ. ಇದರಲ್ಲಿ ವಿಶೇಷವಾಗಿ ನಾವು ಇದರ ಕೊರತೆ ಆದಾಗ ನಮಗೆ ಇದು ನಮ್ಮ ಏನು ಕಾಯಿ ಅಥವಾ ನಮ್ಮ ಗಡ್ಡೆ ಏನಿದೆ ಅದ್ರ ಗಾತ್ರ ಚಿಕ್ಕದಾಗತ್ತೆ. ಮತ್ತೆ ತೂಕದ ಮೇಲೆ ಇದು ಸಾಕಷ್ಟು ಪ್ರಮಾಣದ ಪರಿಣಾಮವನ್ನು ಬೀಳುತ್ತೆ. ಮತ್ತೆ ಸುಳಿ ಏನಿದೆ, ನಮ್ಮ ಸಸ್ಯದ ನಮ್ಮ ಮರದ ಸುಳಿ ಏನಿದೆ ಅದು ಈಸಿಯಾಗಿ ಓಪನ್ ಆಗೋದಿಲ್ಲ. ಒಟ್ಟಾರೆಯಾಗಿ ನಮ್ಮ Q&Q ಅಂತ ಹೇಳ್ತಾ ಇರ್ತೀವಿ ನಾವು, ಕ್ವಾಲಿಟಿ ಆ್ಯಂಡ್ ಕಂಟ್ರೋಲ್ ಮೇಲೆ ಇದು, ಕ್ವಾಂಟಿಟಿ ಮೇಲೆ ಇದು ನಮಗೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ. ಇನ್ನು ಇದರ ನಿವಾರಣೆ ಹೇಗೆ ಮಾಡ್ಬೋದು, ನಮಗೆ ಹೆಚ್ಚಿಗೆ ಆದಾಗ ತುಂಬ ಕೇಸಸಲ್ಲಿ ನಮ್ಗೆ ಹೆಚ್ಚಿಗೆ ಆದಾಗ ತುಂಬ ಸುಲಭದ ಪರಿಹಾರ ಏನು ಅಂತ ಹೇಳಿದ್ರೆ, ಬಸಿಗಾಲುವೆಗಳು, ಆಳವಾದ ಅಗಲವಾದ ಬಸಿಗಾಲುವೆಗಳು ಲೀಚ್ ಔಟ್ ಆಗೋದ್ರ ಮೂಲಕ ಇದು ಹೊರಟೋಗುತ್ತೆ ಹೆಚ್ಚಿಗೆ ಇದ್ದಿದ್ದು. ಇನ್ನು ಕಡಿಮೆ ಆದ ಪ್ರಮಾಣದಲ್ಲಿ ನಾವೇನು ಮಾಡ್ಬೋದು, ನಮಗೆ ಕ್ಯಾಲ್ಸಿಯಂ ನೈಟ್ರೇಟ್ CN ಏನಿದೆ ಅದನ್ನು ನಾವು ಉಪಯೋಗಿಸೋದ್ರ ಮೂಲಕ ಅದನ್ನು ಸರಿದೂಗಿಸ್ಬೋದು. ಇನ್ನು ಮುಂದುವರೆದು ಕ್ಯಾಲ್ಸಿಯಂ EDTA ಇದೆ, ಅದನ್ನು ಸಹಿತ ನಾವು ಡ್ರೆಂಚಿಂಗ್ ಅಥವಾ ಪೋಲಿಯರ್ ಸ್ಪ್ರೇ ಕೊಡೋದ್ರ ಮೂಲಕನೂ ನಾವು ಇದರಲ್ಲಿ ಕೊರತೆಯನ್ನು ನಾವು ಸರಿದೂಗಿಸ್ಕೋಬಹುದು ಸ್ನೇಹಿತರೆ. ನಮಗೆ ಕ್ಯಾಲ್ಸಿಯಂನ ಕೊರತೆ ಕಂಡು ಬಂದಲ್ಲಿ ನಾವು ಮುಖ್ಯವಾಗಿ ಡೋಲಮೈಟು, ಜಿಪ್ಸಮ್, ಕೃಷಿ ಸುಣ್ಣ ಈ ಥರದನ್ನು ನಾವು ಸಾಯಿಲ್ ಕಂಡೀಷನರ್ ಆಗಿ ಏನು ಬಳಸಿರ್ತೀವಿ ನಮ್ಮ pH ಆಧಾರಿತವಾಗಿ ಅದರ ಲೆಕ್ಕ ಹಾಕ್ಕೊಂಡು ಅದು ಸರಿದೂಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ಸರಿದೂಗದೇ ಇದ್ದ ಪಕ್ಷದಲ್ಲಿ ನಾವು ಕ್ಯಾಲ್ಸಿಯಂ ನೈಟ್ರೇಟನ್ನು ನಾವು ಉಪಯೋಗಿಸ್ಕೋಬಹುದು. ಮತ್ತು ತಕ್ಷಣಕ್ಕೆ ಏನಾದರೂ ಪರಿಹಾರ ಬೇಕು, ಲಕ್ಷಣ ಆಧಾರಿತವಾಗಿ ವಿಪರೀತವಾಗಿ ನಮಗೆ ಕೊರತೆ ಕಂಡು ಬಂದಿದೆ ಅಂತ ನಮ್ಗೇನಾದರೂ ಅನ್ಸಿದ್ರೆ ನಾವು ಕ್ಯಾಲ್ಸಿಯಂ EDTA ಡ್ರಂಚಿಂಗ್ ಅಥವಾ ಅದನ್ನು ಪೋಲಿಯರ್ ಸ್ಪ್ರೇ ಸಹಿತ ಉಪಯೋಗಿಸ್ಕೋಬಹುದು. ಇವೆಲ್ಲ ತುಂಬ ಸೂಕ್ಷ್ಮ ವಿಷಯಗಳಾಗಿದೆ. ಈ ಸೂಕ್ಷ್ಮ ವಿಷಯನ ನಾವು ತುಂಬಾನೇ ಜಾಗರೂಕತೆಯಿಂದ ನಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಏನಿದೆ, ಮಣ್ಣು ಪರೀಕ್ಷೆ ವರದಿ ಏನಿದೆ ಅದನ್ನು ನಾವು ಗಮನಿಸೋದ್ರ ಮೂಲಕ ನಾವು ತಿಳ್ಕೋಬಹುದು. ಮತ್ತು ಸಾಧ್ಯವಾದಷ್ಟು ಯಾವೆಲ್ಲ ಕ್ಯಾಶ್ ಕ್ರಾಪ್ ಅಥವಾ ಕಮರ್ಷಿಯಲ್ ಕ್ರಾಪ್ ಅಥವಾ ನಮಗೆ ತುಂಬಾನೇ ಆರ್ಥಿಕವಾಗಿ ಅದರದ್ದು ಖರ್ಚು ವೆಚ್ಚಗಳಾಗ್ತಾ ಇರುತ್ತೆ, ಅದು ನಮಗೆ ತುಂಬ ಸುಧಾರಿತ ರೀತಿಯಲ್ಲಿ ನಮಗೆ ಬೆಳೆ ಬರಬೇಕು, ರೋಗರಹಿತವಾದ ಬೆಳೆ ಬರಬೇಕು, ಉತ್ತಮ ಇಳುವರಿ ಬರಬೇಕು ಅನ್ನೋರು ಇದೆಲ್ಲ ವರದಿಗಳನ್ನು ಯಾವುದೇ ತಜ್ಞರ ಬಳಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿಕೊಂಡು ಯಾವ್ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ಅವ್ರ ಹತ್ರ ನೀವು ವಿವರವಾಗಿ ತೆಗೆದುಕೊಂಡು ಮಾಡೋದು ತುಂಬ ಸೂಕ್ತ ಮತ್ತು ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ ಅನ್ನೋದು ನನ್ನ ನಂಬಿಕೆ ಸ್ನೇಹಿತರೆ.
ಹಾಗಾಗಿ ನೀವು ಯಾವುದಾದ್ರೂ ತಜ್ಞರನ್ನು ನೀವು ಸಂಪರ್ಕಿಸಿ ಅದ್ರ ಮೂಲಕನೇ ತಗೋಬಹುದು. ನಾವು ಸಾಕಷ್ಟು ಜನಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ. ಅಗತ್ಯ ಇರೋರು ಅದರ ಸೇವೆಯನ್ನು ಸಹಿತ ಬಳಸ್ಕೋಬಹುದು ಸ್ನೇಹಿತರೆ. ಮುಂದುವರೆದು ನಾವು ಮೆಗ್ನೀಷಿಯಂ ಬಗ್ಗೆ ತಿಳ್ಕೊಳ್ಳೋಣ. ಮೆಗ್ನೀಷಿಯಂದೂ ಸಹಿತ ನಮಗೆ ರಿಪೋರ್ಟಲ್ಲಿ ತುಂಬ ಸ್ಪಷ್ಟವಾಗಿ ವಿವರಣೆ ಸಿಕ್ಕಿರುತ್ತೆ. ಸಾಮಾನ್ಯವಾಗಿ ನಮಗೆ ಮೆಗ್ನೀಷಿಯಂ ಅತಿ ಹೆಚ್ಚು ಬಂದಿದೆ ಅನ್ನೋದು ಯಾವುದೇ ವರದಿಯಲ್ಲಿ ಕಂಡು ಬಂದಿಲ್ಲ. ಇದು ಒಂದು ಸಾಮಾನ್ಯ ಅಬ್ಸರ್ವೇಷನ್ನು. ಮತ್ತೆ ಇದರ ಕೊರತೆಯಿಂದಾಗಿ ನಮ್ಗೆ ಏನಾಗುತ್ತೆ, ಮತ್ತೆ ನಮಗೆ ನೈಟ್ರೋಜನ್ ಅಪ್ಟೇಕ್ ಆಗೋದಿಲ್ಲ, ಇದನ್ನು ಗಮನಿಸಬೇಕು. ಮತ್ತು ಮೆಗ್ನೀಷಿಯಂನ ನಾವು ಈಗಾಗಲೇ ಸಪರೇಟ್ ಆಗಿ ಕೊಡೋದಕ್ಕಿಂತ ಮುಂಚೆನೆ ನಾವು ಯಾರ್ಯಾರ್ದು ರಸಸಾರ ಕಡಿಮೆ ಇರುತ್ತೆ ಅವರದೆಲ್ಲ ನಾವು ಡೋಲೋಮೈಟ್ ಮುಖಾಂತರ ನಾವು ಕೊಟ್ಟಿರ್ತೇವೆ. ಅದರ ಪ್ರಮಾಣನೂ ನಾವು ವಿಶೇಷವಾಗಿ ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕೆ ತಗೊಳ್ಳದೇ ಇದ್ರೆ ನಿಮಗೆ ವ್ಯತ್ಯಾಸಗಳು ಖಂಡಿತ ಆಗಿ ಆಗುತ್ತೆ. ಯಾರ್ಯಾರ್ದು pH ಹೆಚ್ಚಿಗೆ ಇದೆ ಅವರು ಡೋಲೋಮೈಟ್ ಕೊಟ್ಟಿರೋದಿಲ್ಲ, ಹಾಗಾಗಿ ಮೆಗ್ನೀಷಿಯಂ ಸಿಕ್ಕಿರೋದಿಲ್ಲ ಅನ್ನೋದು ಪ್ರಮೇಯ ಇದೆ. ಅವರು ನಮಗೆ ಮೆಗ್ನೀಷಿಯಂ ಸಲ್ಫೇಟ್ ಏನಿದೆ MgSO4 ಮೆಗ್ನೀಷಿಯಂ ಸಲ್ಫೇಟ್ ರೂಪದಲ್ಲಿ ನಾವು ಕೊಡ್ಬೋದು ಸ್ನೇಹಿತರೆ. ಇನ್ನು ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಂಗೂ ನೇರ ಸಂಬಂಧ ಇದೆ. ನಾವು ನೋಡಿರ್ತಕ್ಕಂಥ ಎಲ್ಲ ವರದಿಗಳಲ್ಲೂ ಏನಿದೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂನ ಪ್ರಮಾಣ ಕಮ್ಮಿ ಇದ್ದಲ್ಲಿ ಮೆಗ್ನೀಷಿಯಂನ ಪ್ರಮಾಣನೂ ಕಮ್ಮಿ ಇದೆ, ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚಿದ್ದ ಪಕ್ಷದಲ್ಲಿ ಮೆಗ್ನೀಷಿಯಂನ ಪ್ರಮಾಣನೂ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ಅದನ್ನು ಸಹಿತ ನಾವು ಗಮನಿಸಬಹುದು ಒಂದು ವಿಶ್ಲೇಷಣೆಗಷ್ಟೇನೆ. ಮತ್ತು ಇದು ಯಾವತ್ತೂ ನಮ್ಮ ಬೆಳೆಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ನಾನು ಏನು ಹೇಳ್ತಾ ಇರ್ತೀನಿ ಅದರ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ. ಇದರ ಗಾತ್ರ, ಬಣ್ಣ ಮತ್ತು ನಮಗೆ ಅದರಲ್ಲಿ ಇರ್ತಕ್ಕಂಥ ತೂಕ, ಅದರ ಮೇಲೆ ಇದು ವಿಶೇಷವಾದ ಪರಿಣಾಮ ಬರೋದ್ರಿಂದ ನಾವು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ. ವಿಶೇಷವಾಗಿ ಮೆಗ್ನೀಷಿಯಂನ ಪಾತ್ರ ನಮ್ಗೆ ತುಂಬಾ ಮುಖ್ಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಪತ್ರಹರಿತು ಏನಿದೆ, ನಮಗೆ ಕ್ಲೋರೋಫಿಲ್ ಏನಿದೆ ಅದರಲ್ಲಿ ತುಂಬಾ ಮುಖ್ಯವಾದ ಪಾತ್ರ ಮೆಗ್ನೀಷಿಯಂಗಿದೆ. ಮೆಗ್ನೀಷಿಯಂನ ಕೊರತೆ ಇದ್ದಾಗ ನಮಗೆ ಕ್ಲೋರೋಫಿಲ್ ತುಂಬಾನೇ ಸಮಸ್ಯೆ ಉಂಟು ಮಾಡ್ತದೆ. ಆ ಮೂಲಕ ಆಹಾರ ಉತ್ಪಾದನೆ ಮತ್ತು ನಮಗೆ ಏನು ಗ್ಲೂಕೋಸ್ ಅಥವಾ ಎನರ್ಜಿ ಅಂತ ಏನು ಹೇಳ್ತೀವಿ ನಮ್ಮ ಸಸ್ಯಕ್ಕೆ ಬೇಕಾಗದ್ದು ಅದು ತುಂಬ ಕೊರತೆ ಉಂಟಾಗುತ್ತೆ. ಆ ಮೂಲಕ ಅದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಆಹಾರ ಉತ್ಪಾದನೆ ಕಮ್ಮಿ ಆಗಿರೋದ್ರಿಂದ ನೇರ ನಮ್ಮ ಇಳುವರಿ ಅಥವಾ ನಮ್ಮ ಫಸಲಿನ ಮೇಲೆ ಅದು ವ್ಯತ್ಯಾಸನ ಬೀರುತ್ತೆ. ಮತ್ತು ನೈಟ್ರೋಜನ್ ಅಪ್ಟೇಕ್ ಆಗೋದ್ರಲ್ಲೂ ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ನೈಟ್ರೋಜನ್ ನಮಗೆ ಬೆಳವಣಿಗೆಗೆ ಉತ್ತಮವಾದ ಕಾಂಟ್ರಿಬ್ಯೂಟರ್ ಅಂತ ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ನಾವು ಮೆಗ್ನೀಷಿಯಮನ್ನು ಯಾವುದೇ ಕಾರಣಕ್ಕೂ ಲಘು ಪೋಷಕಾಂಶಗಳು ಲಘುವಾಗಿ ತಗೋಬಾರ್ದು ಅಂತ ನಾನು ಯಾವಾಗ ಹೇಳ್ತೀನಿ. ಇದನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕು ಸ್ನೇಹಿತರೆ. ಮುಂದುವರೆದು ನಾವು ಸಲ್ಫರ್ ಬಗ್ಗೆನೂ ಒಂದಷ್ಟು ವಿಶ್ಲೇಷಣೆಯಾಗಿ ತಿಳ್ಕೊಳ್ಳೋಣ. ಸಲ್ಫರ್ ಅಂತ ಹೇಳಿದ್ರೆ ಇದೊಂಥರ ನಮಗೆ ಮ್ಯಾಜಿಕ್ ಪೆಂಡುಲಮ್ ಇದ್ದಂಗೆ. ಸಲ್ಫರ್ ಇತ್ತು ಅಂತ ಹೇಳ್ಬಿಟ್ರೆ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸಲ್ಫರ್ ಇದ್ರೆ ಸಾಕಷ್ಟು ಪ್ರಮಾಣದ ಸಮಸ್ಯೆಗೆ ಇದರಲ್ಲಿ ಉತ್ತರ ಇದೆ. ಸಲ್ಫರ್ ಇಟ್ ಸೆಲ್ಫ್ ಅದೇನು ಹೇಳ್ತೇವಲ್ಲ ಹಾಗೆ, ಅದೊಂದು ಫಂಗಿಸೈಡು ಹೌದು, ಅದೊಂದು ಅಕ್ಯಾರಿಸೈಡು ಹೌದು, ಅದೊಂದು ಪೆಸ್ಟಿಸೈಡು ಹೌದು. ಹಾಗಾಗಿ ನಮಗೆ ಸಮ ಪ್ರಮಾಣದ ಸಲ್ಫರ್ ನಮ್ಮ ಮಣ್ಣಿನಲ್ಲಿರೋದು ನಮ್ಮ ಬೆಳೆಗೆ ತುಂಬಾನೇ ಮುಖ್ಯವಾಗಿದ್ದಂಥ ವಿಷಯ. ಇದನ್ನು ನಾವು ಸಲ್ಫರ್ನ ಅನಲೈಸ್ ಮಾಡೋದ್ರ ಮೂಲಕ ನೋಡ್ಕೋಬೇಕು. ಇದು ಸಹಜವಾಗಿ 10 ರಿಂದ 30 ppm ಇರಬೇಕು. ಇದನ್ನು ನಾವು ನಾರ್ಮಲ್ ಅಂತ ಹೇಳ್ಬೋದು. ಇದಕ್ಕಿಂತ ಕಡಿಮೆ ಇದ್ರೆ ಏನಾಗುತ್ತೆ, ಇದಕ್ಕಿಂತ ಹೆಚ್ಚಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇದಕ್ಕಿಂತ ಕಡಿಮೆ ಇರೋ ಪ್ರಮಾಣದಲ್ಲಿ ನಾವು ಸಲ್ಫರನ್ನು ಸೇರಿಸಬೇಕಾಗುತ್ತೆ ಮಣ್ಣಿಗೆ. ಸಲ್ಫರನ್ನು ಸೇರಿಸುವಾಗ ನಾವು ಮೊದಲೇ ನಿಮಗೆ ತಿಳಿಸಿದ ಹಾಗೆ ನಾವು ಉಪಯೋಗಿಸಿದ SSPಯ ಪ್ರಮಾಣವನ್ನು ನಾವು ಖಂಡಿತ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಮಗೆ ಇದರಲ್ಲಿ ಏನಿದೆ, ಆಮ್ಲೀಯ ಮಣ್ಣಿನಲ್ಲಿ ಅಂತ ದೊಡ್ಡ ಕೊರತೆ ಇದರಲ್ಲಿ ಕಂಡು ಬರೋದಿಲ್ಲ. ನಮಗೆ ಕ್ಷಾರೀಯ ಮಣ್ಣಿನಲ್ಲಿ ಸಾಕಷ್ಟು ಕೊರತೆ ಕಂಡು ಬರುತ್ತೆ. ಕ್ಷಾರೀಯ ಮಣ್ಣಿನಲ್ಲಿ ಸಾಕಷ್ಟು ಕೊರತೆ ಕಂಡು ಬರುತ್ತೆ. ಮತ್ತು ಇದರ pH ಅನ್ನು ನಾವು ರೆಗ್ಯುಲೇಟ್ ಮಾಡಲಿಕ್ಕೆ ಕಂಡೀಷನರ್ ಆಗಿ ಜಿಪ್ಸಮ್ ಅನ್ನು ಬಳಸಿರ್ತೀವಿ. ಅದರಲ್ಲೂ ಸಹಿತ ಸಲ್ಫರ್ ಇರುತ್ತೆ. ಅದನ್ನು ಸಹಿತ ನಾವು ಇದರ ಕೊರತೆಯನ್ನ ನೀಗುವಾಗ ಅದರ ಲೆಕ್ಕಾಚಾರವನ್ನು ಸಹಿತ ನಾವು ತುಂಬಾ ಕೂಲಂಕುಷವಾಗಿ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ನಮಗೆ ಆಮ್ಲೀಯ ಮಣ್ಣಿನಲ್ಲಿ ಅಂತ ದೊಡ್ಡ ವ್ಯತ್ಯಾಸ ಕಂಡು ಬರೋದಿಲ್ಲ ಅಂತ ಹೇಳಿದ್ದೇನೆ. ಆದರೆ ಬೆಳೆಗೆ ಲಕ್ಷಣ ಆಧಾರಿತವಾಗಿ ಸಲ್ಫರ್ ಬೇಕು ಅಂತ ಬೆಳೆ ಕೇಳ್ತಾ ಇರುವಾಗ ನಮಗೆ ವೆಟಬಲ್ ಸಲ್ಫರ್ ಇದೆ ಮತ್ತು ಸಲ್ಫರ್ EDT ಇದೆ. ಇವುಗಳನ್ನ ಪೋಲಿಯರ್ ಸ್ಪ್ರೇ ಅಥವಾ ಡ್ರೆಂಚಿಂಗ್ ಕೊಡೋದ್ರ ಮೂಲಕ ನಾವು ಆ ಕೊರತೆಯನ್ನು ನೀಗಿ ಉತ್ತಮ ರೀತಿಯ ಫಸಲನ್ನು ನಾವು ಪಡಿಬೋದು. ಜಾಸ್ತಿ ಆದಾಗ ನಮ್ಮ ಮಣ್ಣು ಆಮ್ಲೀಯ ಆಗುತ್ತೆ, ಕಡಿಮೆ ಆದಾಗ ಅದು ಕ್ಷಾರೀಯ ಆಗುತ್ತೆ. ಹಾಗಾಗಿನೇ ಸಲ್ಫರ್ ನಮಗೊಂದು ಬೆಸ್ಟ್ ಸಾಯಿಲ್ ಕಂಡೀಷನರ್ ಆಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಸಲ್ಫರ್ದು ಸಾಕಷ್ಟು ಇದ್ದಾಗ ನಮಗೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತೂ ತುಂಬ ಉತ್ತಮ ಗುಣಮಟ್ಟದಲ್ಲಿರುತ್ತೆ. ಮತ್ತು ಸಲ್ಫರ್ನ ಸರಿಯಾದ ಬಳಕೆಯಿಂದ ನಮಗೆ ನಮ್ಮ ಏನು ಕೃಷಿ ಉತ್ಪನ್ನ ಇದೆ ಅದರ ಸೆಲ್ಫ್ ಲೈಫ್ ಅಂತ ಏನು ಹೇಳ್ತೇವೆ, ಅದಕ್ಕೆ ನಮಗೆ ಶೇಖರಣೆ ಮಾಡಿಡ್ಲಿಕ್ಕೆ ಅಥವಾ ದೀರ್ಘಕಾಲ ಅದು ಉಪಯೋಗಿಸೋದಕ್ಕೆ ಆ ಸೆಲ್ಫ್ ಲೈಫ್ ಏನು ಕೊಡುತ್ತೆ ಅದು ನಮಗೆ ಸಲ್ಫರಿಂದ ದೊರೆಯುತ್ತೆ ಸ್ನೇಹಿತರೆ. ಹಾಗಾಗಿ ಸಲ್ಫರ್ ತುಂಬ ವಿಶೇಷವಾದ ಅಂಶ. ಕೀಟ, ಫಂಗಸ್ ಇವೆರಡನ್ನೂ ನಿಯಂತ್ರಿಸುತ್ತೆ. ನಿಮಗೆ ಒಂದಷ್ಟು ಫಂಗಿಸೈಡ್ಗಳೇನಿದೆ ಅವೆಲ್ಲವೂ ಸಲ್ಫರ್ ಬೇಸ್ಡ್ ಆಗಿದೆ. ಹಾಗಾಗಿ ನೀವು ಅದನ್ನು ಸಹಿತ ಗಮನಿಸಬಹುದು. ಸಲ್ಫರ್ ತುಂಬ ಮುಖ್ಯವಾದ ಮೈಕ್ರೋನ್ಯೂಟ್ರಿಯೆಂಟು. ಎಲ್ಲ ಮೈಕ್ರೋನ್ಯೂಟ್ರಿಯೆಂಟು ಮುಖ್ಯ, ಅದರಲ್ಲಿ ಸಲ್ಫರ್ಗೆ ಒಂದು ಅಂಶ ಜಾಸ್ತಿ ಇದೆ. ಹಾಗಾಗಿ ನೀವು ನನಗೆ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಈಗ ಮುಂದುವರೆದು ನಾವು ಫೆರಸ್ ಏನಿದೆ, ನಮ್ಮ ಕಬ್ಬಿಣ ಏನಿದೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಬೆಳೆಗಳಲ್ಲಿ ಸಹಜವಾಗಿ ತುಂಬಾನೇ ಉತ್ತಮವಾದ ಕಬ್ಬಿಣದ ಅಂಶ ನಮಗೆ ಕೆಂಪು ಮಣ್ಣಿನಲ್ಲಿ ನಮಗೆ ಕಂಡು ಬರುತ್ತೆ.
ಅಂದರೆ ಇದು ನಾವು ಭೌತಿಕವಾಗಿ ಅಷ್ಟೇ ಏನು ಕಂಡುಹಿಡ್ಕೊಳ್ತೀವಿ, ನಮ್ಮ ಮಣ್ಣು ಯಾವ ಕಲರ್ ಇದೆ, ಅದರಲ್ಲಿ ಏನು ಅಂಶ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ನಮಗೆ ಕೆಂಪು ಮಣ್ಣಿನಲ್ಲಿ ಇದು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರುತ್ತೆ. ಕಪ್ಪು ಮಣ್ಣಿನಲ್ಲಿ ನಿಮಗೆ ಸರಿ ಪ್ರಮಾಣದಲ್ಲಿ ಇರುತ್ತೆ. ಕಪ್ಪು ಮಣ್ಣಿನಲ್ಲಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ದೊರಕುತ್ತೆ. ಇದು ಉದಾಹರಣೆಗೆ ಅಷ್ಟೇ, ಸಾಯಿಲ್ ಟೆಸ್ಟ್ ಬಂದಾಗ ವ್ಯತ್ಯಾಸಗಳು ಇರ್ಬೋದು. ಇದು ನಾವು ಭೌತಿಕ ಗುಣಲಕ್ಷಣಗಳನ್ನು ಆಧರಿಸಿ ಹೇಳೋ ವಿಷಯ. ಆದರೆ ನಮಗೆ ಫೆರಸ್ ಪ್ಯಾರಾಮೀಟರ್ ಬಂದು 10 ರಿಂದ 20 ppm ಇರಬೇಕಾಗುತ್ತೆ. ನಮಗೆ ಪಾರ್ಟಿಕಲ್ಸ್ ಪರ್ ಮಿಲಿಯನ್ಸ್ ಅಂತ ಹೇಳ್ತೀವಿ, ಅದು ಇರಬೇಕಾಗುತ್ತೆ. ಕಡಿಮೆ ಆದರೆ ನಮಗೆ ಸ್ಟಂಟೆಡ್ ಗ್ರೋತ್ ಆಗುತ್ತೆ, ಮತ್ತು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲೂ ನಮಗೆ ಇಶ್ಯೂ ಆಗುತ್ತೆ, ಮತ್ತು ಎಲೆಗಳು ತುಂಬ ಚಿಕ್ಕದಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು ಸ್ನೇಹಿತರೆ. ಇನ್ನು ಇದರಲ್ಲಿ ಹೆಚ್ಚಿಗೆ ಇತ್ತು ಅಂದರೆ ನಮಗೆ ಏನಿದೆ 20 ppm ಏನಿದೆ ಅದಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ನಮ್ಮ ಬೆಳೆಯ ಇಳುವರಿಯಲ್ಲಿ ಅದು ನಮಗೆ ಸಾಕಷ್ಟು ಪರಿಣಾಮ ಬೀರುತ್ತೆ, ತೂಕನ ಸಾಕಷ್ಟು ಕಡಿಮೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಇದರ ಬಗ್ಗೆ ಗಮನ ಹರಿಸಲೇಬೇಕು. ಇನ್ನು ನಮಗೆ ಮುಂದುವರೆದು ಇದರ ಹೆಚ್ಚಿಗೆ ಆದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿಕೊಂಡ್ರೆ ನಮಗೆ ತಿಳಿದು ಬರುತ್ತೆ. ಸ್ನೇಹಿತರೆ, ಮುಂದುವರೆದು ನಾವು ಮ್ಯಾಂಗನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರ ಪ್ಯಾರಾಮೀಟರ್ ಬಂದ್ಬಿಟ್ಟು ನಮಗೆ 5 ರಿಂದ 15 ಇದೆ. ಈ ಪ್ಯಾರಾಮೀಟರ್ ನಾನು ಏನು ಬರೀತಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಗಮನಿಸಿ. ಇದು ನಾವು ಶುಂಠಿ ಬೆಳೆಗೆ ಕೇಂದ್ರೀಕೃತವಾಗಿ ಬರೀತಿರ್ತಕ್ಕಂಥದ್ದು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆಯ ಪ್ಯಾರಾಮೀಟರ್ಸ್ PPMs ಇದೆ. ಅಂದರೆ ಅದರ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನು ರೂಪಿಸಲಾಗಿದೆ. ಹಾಗಾಗಿ ಇದೇ PPM ಎಲ್ಲ ಬೆಳೆಗೂ ಬರುತ್ತೆ ಇಲ್ಲ, ಖಂಡಿತ ಇಲ್ಲ. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೀತಿಯ PPMನ ಅವಶ್ಯಕತೆ ಇದೆ. ಅದನ್ನು ಸಹಿತ ತಾವು ಸೂಕ್ಷ್ಮ ಗಮನಿಸಬೇಕು. ಮಣ್ಣು ಪರೀಕ್ಷಾ ವರದಿಯನ್ನು ಈ ರೀತಿಯಾಗಿ ಸೂಕ್ಷ್ಮ ಗಮನಿಸೋದು ಬಹಳ ಮುಖ್ಯ. ಇನ್ನು ಮ್ಯಾಂಗನೀಸ್ ವಿಷಯಕ್ಕೆ ಹೋಗೋದಾದ್ರೆ, ನಾವು ಮ್ಯಾಂಗನೀಸ್ ನಮಗೆ ಸಾಕಷ್ಟು ಫಂಗಿಸೈಡ್ಗಳಲ್ಲಿ ಮ್ಯಾಂಗನೀಸು ಉಪಯೋಗಿಸ್ತಾರೆ. ಅದರ ಅರ್ಥ ಇಷ್ಟೇ, ನಮಗೆ ಮ್ಯಾಂಗನೀಸ್ನ ಕೊರತೆ ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇದನ್ನು ಚಾಚು ತಪ್ಪದೆ ಏನು ಪ್ರಮಾಣದಲ್ಲಿದೆ, ಎಷ್ಟು ಕೊರತೆ ಇದೆ ಅಂತ ತಿಳ್ಕೊಂಡು ನಾವು ಅದನ್ನು ಪೂರೈಸೋ ಕೆಲಸನ ಮಾಡಬೇಕಾಗತ್ತೆ. ಮತ್ತು ಇದರದ್ದು ಲಕ್ಷಣಗಳು ವಿಶೇಷವಾಗಿ ಏನು ಕಂಡು ಬರುತ್ತೆ ಅಂದರೆ, ನಿಮಗೆ ಹೊಸ ಎಲೆಗಳು ಅಂತ ಏನು ಹೇಳ್ತೇವೆ, ಅವು ನಿಮಗೆ ಅಕಾಲಿಕವಾಗಿ ಉದುರಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಎಲೆಗಳು ಮುದುಡಿದ ರೀತಿಯಲ್ಲಿ ಆಗ್ತದೆ. ಮತ್ತು ಇದನ್ನು ಅತಿ ಹೆಚ್ಚು ಸಾಕಷ್ಟು ಫಂಗಿಸೈಡ್ಗಳಲ್ಲಿ ನಮಗೆ ಮ್ಯಾಂಗನೀಸನ್ನು ಉಪಯೋಗಿಸೋದ್ರಿಂದ ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಬೆಳೆಗೆ ಒದಗಿಸ್ಕೊಡುತ್ತೆ ಸ್ನೇಹಿತರೆ. ಮತ್ತು ಸರಿಯಾದ ಪ್ರಮಾಣದಲ್ಲಿ ಬಳಸೋದು ಬಹಳ ಮುಖ್ಯ ಆಗಿದೆ ಸ್ನೇಹಿತರೆ. ನಾವು ಜಿಂಕ್ ಏನಿದೆ, ಜಿಂಕ್ನ ಬಗ್ಗೆ ತಿಳ್ಕೊಳ್ಳೋಣ. ಜಿಂಕ್ನಲ್ಲಿ ನಮಗೆ ವಿಶೇಷವಾಗಿ ಜಿಂಕ್ ತುಂಬಾನೇ ಪ್ರಮುಖವಾದ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತೆ ನಮ್ಮ ಬೆಳೆಯಲ್ಲಿ. ಇದೇನಿದೆ ಹೇಳಿದ್ರೆ ಪ್ಲಾಂಟ್ ಹಾರ್ಮೋನ್ಗಳನ್ನು ಇಂಡ್ಯೂಸ್ ಮಾಡುತ್ತೆ. ಪ್ಲಾಂಟ್ ಹಾರ್ಮೋನ್ ಏನಿದೆ ಇದನ್ನ ಇಂಡ್ಯೂಸ್ ಮಾಡುತ್ತೆ. ಇದ್ರ ಬಗ್ಗೆ ಒಂದು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ತನ್ಮೂಲಕ ಇದು ನಮಗೆ ಎನರ್ಜಿ ಮತ್ತು ಗ್ಲೂಕೋಸ್ ಏನಿದೆ ಅದನ್ನು ಉತ್ಪತ್ತಿ ಮಾಡೋದ್ರಲ್ಲಿ ತುಂಬಾನೇ ಸಹಾಯಕ ಆಗಿದೆ ಸ್ನೇಹಿತರೆ. ನಮ್ಮ ಫಸಲಿನ ಇಳುವರಿಯ ಮೇಲೆ ಇದು ನೇರವಾಗಿ ಪರಿಣಾಮ ಬೀಳುತ್ತೆ. ಹಾಗಾಗಿ ನಾವು ಸರಿಯಾದ ಪ್ರಮಾಣದ ಜಿಂಕನ್ನು ಉಪಯೋಗಿಸಬೇಕು. ಮತ್ತು ಬೇರುಗಳ ಬೆಳವಣಿಗೆಯಲ್ಲಿ ಜಿಂಕ್ನ ಪಾತ್ರ ಬಹಳ ಮಹತ್ವದಾಗಿದೆ. ಹಾಗಾಗಿ ನಾವು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ವಿಶೇಷವಾಗಿ ನಾನು ಆವಾಗಲೇ ಹೇಳಿದೆ, ಇದು ನಮಗೆ 3 ರಿಂದ 10 ತನಕ ಇದರದ್ದು ನಮಗೆ PPM ಇರಬೇಕು. ನಾನು ಆಗಲೇ ತಿಳಿಸಿದೆ, ಇದು ಪ್ರತಿ ಬೆಳೆಗೂ ಭಿನ್ನವಾಗಿರುತ್ತೆ. ನಾವು ಹಾಗಾಗಿ ಮಣ್ಣು ಪರೀಕ್ಷೆ ಮಾಡುವಾಗ ವಿಜ್ಞಾನಿಗಳಿಗೆ ಸ್ಪಷ್ಟವಾಗಿ ಹೇಳಬೇಕು, ನಾನು ಶುಂಠಿ ಬೆಳಿಬೇಕು ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಕೊಡಿ, ನನ್ನ ಅಡಿಕೆ ತೋಟ ಇದೆ ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಕೊಡಿ ಅಂತ ಹೇಳಿ. ಆವಾಗ ಇದರಲ್ಲಿ ವ್ಯತ್ಯಾಸಗಳಿರುತ್ತೆ. ಅದನ್ನು ನಾವು ಖಂಡಿತ ಗಮನಿಸಿಕೊಂಡು ನಾವು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಒಳ್ಳೆ ರೀತಿಯ ಬೆಳೆ ಪಡೀಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೋದು. ಇನ್ನು ಜಿಂಕ್ ಜಾಸ್ತಿ ಆದರೆ ನಮ್ಮ ಬೆಳೆ ವೆಜಿಟೇಟಿವ್ ಗ್ರೋತ್ ಮೋಡ್ಗೆ ಹೋಗುತ್ತೆ. ಅತಿಯಾಗಿ ಹೆಚ್ಚಿಗೆ ಆದರೆ ಸ್ಟಾರ್ಚಿಂಗ್ ಬರೋ ಎಲ್ಲ ಸಂಭವ ಇದೆ. ಹಾಗಾಗಿ ತುಂಬ ಜುಡಿಷಿಯಸ್ ಆಗಿ ನಾವು ಅದನ್ನು ಅರ್ಥಕೊಂಡು ಬಳಸೋದು ತುಂಬ ಸೂಕ್ತ ಸ್ನೇಹಿತರೆ. ಮತ್ತೊಂದು ಮುಖ್ಯವಾದ ಲಘು ಪೋಷಕಾಂಶ ಕಾಪರ್. ಇದು ಸಹಿತ ನಮ್ಮ ಮಣ್ಣು ಪರೀಕ್ಷೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಇದರ ಪ್ಯಾರಾಮೀಟರ್ ಸಹಿತ 5 ರಿಂದ 10 ತನಕ ಇದೆ. ನಾನು ಮೊದಲೇ ಹೇಳಿದಾಗೆ ಇದು ಬೆಳೆಗಳ ಮೇಲೆ ವಿಭಿನ್ನವಾಗಿರಬಹುದು. ಈಗ ನಮಗೆ ಕಾಪರ್ ಅಂತ ಬಂದ ತಕ್ಷಣ ನಮಗೆ ಒಂದು ಪೋಷಕಾಂಶ ಅನ್ನೋದಕ್ಕೆ ನೆನಪಿಗೆ ಬರೋದಕ್ಕಿಂತ ನಮಗೆ ಇದೊಂದು ಫಂಗಿಸೈಡ್ ಆಗಿ ನೆನಪು ಬರುತ್ತೆ. ಕಾರಣ ಅಷ್ಟೇ, ನಾವು COC ಉಪಯೋಗಿಸ್ತೇವೆ ಮತ್ತು ತುತ್ತ ಸುಣ್ಣವನ್ನು ಉಪಯೋಗಿಸ್ತೇವೆ. 1850ರ ಆಜುಬಾಜಿನಲ್ಲೇ ಸಹಿತ ಇದು ವಿಶ್ವದ ಮೊದಲ ಫಂಗಿಸೈಡ್ ಕಂಡಿದ್ದಾರೆ. ಅವತ್ತಿಂದ ಇವತ್ತಿನ ತನಕ ಪ್ರಸ್ತುತಿಯನ್ನು ಉಳಿಸ್ಕೊಂಡಿದೆ. ಅಷ್ಟೇ ಕಾರಕ ಕ್ಷಮತೆಯೂ ಈ ಕಾಪರ್ಗಿದೆ. ಹಾಗಾಗಿ ನಮಗೆ ವಿಶೇಷವಾಗಿ ಇದು ಒಂದು ಫಂಗಲ್ ಡಿಸೀಸ್ಗೆ ರಾಮಬಾಣ ಕೆಲಸ ಮಾಡುತ್ತೆ. ಮತ್ತು ಇದರ ಅರ್ಥ ಭಾಳ ಸುಲಭ ಇದೆ. ಇದರಲ್ಲಿ ನಮಗೆ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಮಗೆ ಫಂಗಲ್ ಡಿಸೀಸ್ಗಳು ವಿಪರೀತವಾಗಿ ಬಾಧಿಸುತ್ತೆ. ನ್ಯೂಟ್ರಿಷನ್ ಆಗು ಕೆಲಸ ಮಾಡುತ್ತೆ, ಖಂಡಿತವಾಗಿ ನ್ಯೂಟ್ರಿಷನ್ ಆಗಿ ಕೆಲಸ ಮಾಡುತ್ತೆ. ಆದರೆ ಇದ್ರ ಕೊರತೆ ಇದ್ದಾಗ ನಮಗೆ ಫಂಗಲ್ ಡಿಸೀಸ್ಗಳು ನಮ್ಮ ಬೆಳೆಗೆ ಅತಿ ಹೆಚ್ಚಿನಾಗಿ ಕಾಡುತ್ತೆ. ಇನ್ನು ಹೆಚ್ಚಿಗೆ ಆದರೆ ಇದು ನಮಗೆ ಬೇರುಗಳಲ್ಲಿ ಹಾನಿ ಉಂಟು ಮಾಡುತ್ತೆ. ಬೇರು ಹಾನಿ ಆಗುತ್ತೆ.
ಎಲೆ ಚುಕ್ಕಿ ಮತ್ತು ನೆಕ್ರೋಸಿಸ್ನಂತಹ ಸಮಸ್ಯೆಗಳು ನಮಗೆ ಕಂಡು ಬರುತ್ತೆ. ಹಾಗಾಗಿ ನಾವು ಇದನ್ನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಎಷ್ಟು ಪ್ರಮಾಣದಲ್ಲಿದೆ, ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ನಾವು ಕೊಡಬೇಕಾ ಬೇಡವಾ ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಮಾಡಬೇಕಾಗತ್ತೆ. ಅದನ್ನೆಲ್ಲ ಮಾಡುವಾಗ ಮತ್ತೆ ವಾಪಸ್ಸು ನಮ್ಮ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು, ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇರಬೇಕು. ಅದನ್ನು ನುರಿತ ತಜ್ಞರಿಂದ ನಾವು ಅನಲೈಸ್ ಮಾಡಿಕೊಂಡು ಎಷ್ಟು ಅವಶ್ಯಕ ಪ್ರಮಾಣ ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಉಪಯೋಗಿಸೋದ್ರ ಮೂಲಕ ಉತ್ತಮ ರೀತಿಯ ಬೆಳೆಯನ್ನು ಪಡೆಯಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನಮಗೆ ಕಾಪರ್ ಆಯಿತು. ಈಗ ಬೋರಾನ್ ಬಗ್ಗೆ ತಿಳ್ಕೊಳ್ಳೋಣ. ಬೋರಾನ್ನಲ್ಲಿ ನಮಗೆ ಇದರದ್ದು ಇದು ಸಹಿತ 5 ರಿಂದ 10 ppm ಇರಬೇಕು. ಮುಂದುವರೆದು ಬೋರಾನ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಜಿಂಕ್ ಮತ್ತು ಬೋರಾನ್ ಒಂಥರ ಜೋಡಿ ಇದ್ದ ಹಾಗೆ, ನಾವು ಜಿಂಕ್ನಲ್ಲಿ ನಮಗೆ ಪ್ಲಾಂಟ್ ಹಾರ್ಮೋನ್ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಬೋರಾನ್ ಏನಿದೆ ಇದು ಸೆಲ್ ವಾಲ್ ಡಿವಿಷನ್ ಅಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಸೆಲ್ ವಾಲ್ ಡಿವಿಷನ್ ಏನಿದೆ ಇದರಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೆಲ್ ವಾಲ್ ಡಿವಿಷನ್ ಅಲ್ಲಿ ಮುಖ್ಯ ಪಾತ್ರ ವಹಿಸೋದ್ರಿಂದ ಅದರಲ್ಲಿ ಮತ್ತೆ ಎನರ್ಜಿ, ಗ್ಲೂಕೋಸು, ಆಹಾರ ತಯಾರಿಕೆ ಏನಿದೆ ಅದು ಮತ್ತೆ ವಿಪರೀತವಾದ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಬೆಳೆಗೆ ಇದು ಕೊಡುತ್ತೆ. ಸೊ ಇದರ ಕೊರತೆಯನ್ನು ನಾವು ಪರಿಣಾಮಕಾರಿಯಾಗಿ ನೀಗಬೇಕು. ನೀಗಿಲ್ಲ ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ವಿಶೇಷವಾಗಿ ಇದು ಕಾಯಿ ಕಟ್ಟೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಕಾಳು ಗಟ್ಟಿಯಾಗಲು ಇದು ನಮಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಶೇಷವಾಗಿ ನಮ್ಗೆ ಏನಿದೆ, ಕಾಳಿಗೆ ಸಂಬಂಧಪಟ್ಟ ಬೆಳೆಗಳಲ್ಲಿ ಇದರ ನ್ಯೂನತೆ ಇಲ್ದಂಗೆ ನೋಡ್ಕೋಬೇಕು. ಕಾಯಿಗೆ ಸಂಬಂಧಪಟ್ಟ ಬೆಳೆಗಳಲ್ಲಿ ಇದರ ನ್ಯೂನತೆ ಇಲ್ದಂಗೆ ನಾವು ಖಂಡಿತವಾಗಲೂ ನೋಡ್ಕೋಬೇಕು ಸ್ನೇಹಿತರೆ. ಇದು ಮತ್ತೆ ನಮ್ಗೆ ಅಲ್ಪ ಪ್ರಮಾಣದಲ್ಲೇ ಸಾಕು. ಆ ಪ್ರಮಾಣ ಏನು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಅಷ್ಟೇ ಪ್ರಮಾಣದಲ್ಲಿ ಬಳಸಿದ್ರೆ ನಮಗೆ ಸಾಕಷ್ಟು ಅನುಕೂಲಗಳಿದೆ. ಮತ್ತೆ ಬೋರಂದು ಇನ್ನೊಂದು ವಿಶೇಷ ಗುಣ ಏನಂತ ಹೇಳಿದ್ರೆ ಇದು ಬರಸಹಿಷ್ಣು ಗುಣವನ್ನು ಹೊಂದಿದೆ. ಇದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಬಳಸಿದಾಗ ನಮ್ಮ ನೀರಾವರಿಯಲ್ಲಿ ನಾವು ಮಿತವ್ಯಯವನ್ನು ಸಾಧಿಸಬಹುದು ಸ್ನೇಹಿತರೆ. ಮತ್ತೆ ಇದರ ಪ್ರಮಾಣ ಹೆಚ್ಚಿಗೆ ಆದರೆ ಇದು ಸುಡ್ತಕ್ಕಂಥ ಗುಣ ಹೊಂದಿದೆ. ಅದರ ಲಕ್ಷಣ ಆಧರಿಸಿ ನಾವು ಅದನ್ನು ಪರಿಹಾರಗಳನ್ನು ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಈಗ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಎಕ್ಸ್ಚೇಂಜಬಲ್ ಸೋಡಿಯಂ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಎಕ್ಸ್ಚೇಂಜಬಲ್ ಸೋಡಿಯಂ ಬಗ್ಗೆ ಚರ್ಚೆ ಮಾಡೋಣ. ಈ ಎಕ್ಸ್ಚೇಂಜಬಲ್ ಸೋಡಿಯಂ ಅನ್ನೋದು ನಮಗೆ ಮಣ್ಣು ಪರೀಕ್ಷಾ ವರದಿಯಲ್ಲಿ ನಿಖರವಾಗಿ ತಿಳಿದು ಬರುತ್ತೆ. ನಾ ಈ ಮೊದಲೇ ತಿಳಿಸಿದ ಹಾಗೆ ಸಾಕಷ್ಟು ವಿಭಿನ್ನ ರೀತಿಯ ಮಣ್ಣು ಪರೀಕ್ಷಾ ವರದಿಗಳು ನಮ್ಮ ತನಕ ಬಂದ್ಮುಟ್ಟಿದೆ. ಕೆಲವೊಂದರಲ್ಲಿ ಈ ಅಂಶಗಳಿಲ್ಲ. ಹಾಗಾಗಿ ದಯವಿಟ್ಟು ರೈತ ಮಿತ್ರರಲ್ಲಿ ಒಂದು ವಿನಂತಿ ಏನು ಹೇಳುತ್ತದೆ, ನೀವು ಮಣ್ಣು ಪರೀಕ್ಷೆಯನ್ನು ಕೊಡುವಾಗ ವಿವರವಾದ ಮಣ್ಣು ಪರೀಕ್ಷೆಯ ವರದಿ ನಮಗೆ ಬೇಕು ಅಂತ ಹೇಳಿ ತಿಳಿಸ್ಕೊಡಿ. ನೀವು ಯಾವ ಬೆಳೆಗೆ ಮಣ್ಣು ಪರೀಕ್ಷೆ ಮಾಡ್ತಿದ್ದೀರಿ ಅನ್ನೋದನ್ನು ನಮೂದು ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇನ್ನು ಇವತ್ತಿನ ಸೂಪರ್ ಮಿನಿಟ್ ವಿಷಯ ಎಕ್ಸ್ಚೇಂಜಬಲ್ ಸೋಡಿಯಂ ಏನಿದೆ ಇದರ ವಿಷಯಕ್ಕೆ ಬರೋದಾದ್ರೆ, ಇದು ಅಂತ ದೊಡ್ಡ ಪೋಷಕಾಂಶದ ಪಾತ್ರ ಅಂತ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಇಲ್ಲ. ಆದರೆ ಇದು ನಮ್ಮ ಮಣ್ಣಿನಲ್ಲಿ ಇರುತ್ತೆ. ಇದು ಸರಿಯಾದ ಪ್ರಮಾಣದಲ್ಲಿರೋದು ಅಷ್ಟೇ ಅಗತ್ಯ ಆಗಿದೆ. ಇದು ಕಡಿಮೆ ಆದಾಗ ಅಂತ ದೊಡ್ಡ ಸಮಸ್ಯೆಯನ್ನು ಉಂಟಾಗಲ್ಲ. ಯಾಕಂತ ಹೇಳಿದ್ರೆ ಇದು ಅಂತ ದೊಡ್ಡ ಪೋಷಕಾಂಶ ಅಲ್ಲ ಅಥವಾ ಅಗತ್ಯ ಪೋಷಕಾಂಶ ಅಲ್ಲ. ಹೆಚ್ಚಾದರೆ ಮಾತ್ರ ಇದು ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಸೋಡಿಯಂ ಏನಿದೆ ಇದು ಹೆಚ್ಚಾದರೆ ನಮಗೆ ಸಮಸ್ಯೆ ಉಂಟು ಮಾಡುತ್ತೆ. ಏನೇನು ಸಮಸ್ಯೆ ಉಂಟು ಮಾಡುತ್ತದೆ? ಇದು ಹೆಚ್ಚಾದಾಗ ನಮಗೆ ನಮ್ಮ ಮಣ್ಣಿನಲ್ಲಿ EC ಕಡಿಮೆ ಆಗುತ್ತೆ, ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ, ಮತ್ತೆ pH ಹೆಚ್ಚಿಗೆ ಆಗುತ್ತೆ. ಸಲೈನ್ ಸಾಯಿಲ್ ಅಂತ ಏನು ಹೇಳ್ತೀವಿ ಆ ಮಟ್ಟ ಬರುತ್ತೆ. EC ಇದರಲ್ಲಿ ಕುಂಠಿತ ಆಗುತ್ತೆ. EC ಕುಂಠಿತ ಆದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತಿದೆ, EC ಕುಂಠಿತ ಆದ ತಕ್ಷಣ ಮೈಕ್ರೋ ಬಯಾಲಜಿಕಲ್ ಆಕ್ಟಿವಿಟಿಗಳು ಕಮ್ಮಿ ಆಗ್ತದೆ. ತನ್ಮೂಲಕ ನಮಗೆ ಬೆಳವಣಿಗೆ ಕುಂಠಿತ ಆಗುತ್ತೆ, ವಿಲ್ಟ್ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ನಮಗೆ ಡ್ರೈ ವೇಟ್ ರಿಡ್ಯೂಸ್ ಆಗುತ್ತೆ. ಡ್ರೈ ವೇಟ್ ರಿಡ್ಯೂಸ್ ಆಗುತ್ತೆ. ಇದು ಏನು ವಿಶೇಷವಾಗಿ ನಮಗೆ ಶುಂಠಿ, ಅಡಿಕೆ, ಕಾಳು ಮೆಣಸು, ಸೊ ಇವೆಲ್ಲವನ್ನು ನಾವು ಏನು ಮಾಡ್ತೇವೆ, ನಾವು ಪ್ರೊಸೆಸ್ ಮಾಡಿ ಇದನ್ನು ಡ್ರೈ ಮಾಡಿಬಿಟ್ಟು ಮಾರ್ತೇವೆ. ಆವಾಗ ನಮಗೆ ಇದರಲ್ಲಿ ಔಟನ್ ಅಂತ ಏನು ವಿಷಯ ಇದೆ ಅದು ಕಡಿಮೆ ಸಿಕ್ಕತ್ತೆ. ಉದಾಹರಣೆಗೆ ನಮಗೆ ಒಂದು 10 ಬ್ಯಾಗ್ ಹಸಿದ್ದನ್ನು ನಾವು ಪ್ರೊಸೆಸ್ ಮಾಡಿದಾಗ ನಮಗೆ 2 ಬ್ಯಾಗ್ ಸಿಗೋ ಪ್ರಮೇಯ ಇದ್ದರೆ ಇದರ ಸಮಸ್ಯೆ, ಸೋಡಿಯಂ ಸಮಸ್ಯೆ ಕಂಡು ಬಂದಾಗ ಅದು ನಮಗೆ 10-20% ಕಡಿಮೆ ತೂಕ ಸಿಕ್ಕತ್ತೆ. ಹಾಗಾಗಿ ನಮಗೆ ಇದು ಇಳುವರಿಯಲ್ಲಿ ನಮಗೆ ಮಾರಕವಾಗಿ ಪರಿಣಾಮವಾಗುತ್ತೆ. ಹಾಗೆ ಇದರ ಬಗ್ಗೆ ನಾವು ವಿಶೇಷವಾದ ಗಮನವನ್ನು ಕೊಡಬೇಕು. ಮತ್ತು ಇದರದ್ದಕ್ಕೆ ಇನ್ನೊಂದು ನೇರ ಅಲ್ಲದಿದ್ರೂ ಇನ್ನೊಂದು ಏನು ಕಾರಣ ಅಂತ ಹೇಳಿದ್ರೆ, ಸೋಡಿಯಂ ಹೆಚ್ಚಾದಾಗ ನಮ್ಮ ನೀರಿನಲ್ಲಿರೋ ಕ್ಲೋರೈಡ್ ಜೊತೆಗೆ ಅಥವಾ ನಾವು ಕೊಡೋ ಕ್ಲೋರೈಡ್ ಯುಕ್ತ ಗೊಬ್ಬರದ ಜೊತೆಗೆ ಇದು ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ನೇಹಿತರೆ, ಸೋಡಿಯಂ ಕ್ಲೋರೈಡ್ ಅಂದರೆ ತಮಗೆಲ್ಲರಿಗೂ ಗೊತ್ತು, ಉಪ್ಪು ಒಂದು ಕಳೆನಾಶಕದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗೇನೆ ಕಳೆನಾಶಕ ಏನೇನು ಕೆಲಸ ಮಾಡುತ್ತೆ ಅವೆಲ್ಲ ಲಕ್ಷಣಗಳು ಇದು ನಿಮಗೆ ತೋರಿಸ್ಕೊಟ್ಟಿದೆ. ಏನಾಗುತ್ತೆ, ವಿಲ್ಟ್ ಆಗುತ್ತೆ, ಡ್ರೈ ವೇಟ್ ಕಮ್ಮಿ ಆಗುತ್ತೆ, ಸ್ಟಂಟೆಡ್ ಗ್ರೋತ್ ಆಗುತ್ತೆ. ನಾವು ಕಳೆನಾಶಕ ಹೊಡೆದಾಗ ನಮ್ಮ ಗ್ರೋತ್ ಸ್ಟಂಟ್ ಆಗ್ತದೆ, ನಮ್ಮ ಬೆಳೆಯ ಗ್ರೋತ್ ಸ್ಟಂಟ್ ಆಗುತ್ತೆ. ಸ್ಟಂಟೆಡ್ ಗ್ರೋತ್ ಅಂದರೆ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಕೊರತೆಯ ಲಕ್ಷಣಗಳು ನಮಗೆ ಕಂಡು ಬರ್ತಾವೆ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ.
ಈ ವಿಡಿಯೋ ಸಾಕಷ್ಟು ದೊಡ್ಡದಿತ್ತು. ಕೊನೆ ತನಕ ಯಾವೆಲ್ಲ ಸ್ನೇಹಿತರು ನೋಡಿದಿರ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಇದರಲ್ಲಿ ವಿಷಯಗಳಿದ್ದ ಕಾರಣಕ್ಕೆ ಆಸಕ್ತಿದಾಯಕ ವಿಷಯಗಳಿದ್ವು. ಅದನ್ನು ನಾವು ಸಹಿತ ಸಾಧ್ಯವಾದಷ್ಟು ಕಷ್ಟಪಟ್ಟು ಪ್ರಯತ್ನಪಟ್ಟು ಆಸಕ್ತಿದಾಯಕವಾಗಿಯೇ ತಮಗೆ ಮಂಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟು ವಿಷಯವನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ, ಕೃಷಿ ವಿತ್ ಕೃಷ್ಣ ಚಾನಲಿಂದ ಸೈನಿಂಗ್ ಆಫ್. ನಮಸ್ಕಾರ ಗೆಳೆಯರೆ, ಧನ್ಯವಾದಗಳು.